ಸೊ ಹಿಂಗಡೆ ಯಾವ ಗಾಡಿ ಬರ್ತಿದೆ, ಮುಂಗಡೆ ಯಾವ ಗಾಡಿ ಹೋಗ್ತಿದೆ, ಅಥವಾ ಯಾವ ಲೊಕೇಶನ್ ಅಲ್ಲಿ ಹೋಗ್ತಿದೆ, ಸೊ ನಮ್ ಡ್ರೈವರ್ ಎಲ್ಲಿ ಹೋಗ್ತಾ ಇದ್ದಾನೆ, ಯಾವ ತರ ಓಡಿಸ್ತಾ ಇದ್ದಾನೆ ಎಲ್ಲ ನೋಡ್ಬೋದು. ಐಟಮ್ ಆಮೇಲೆ ಇದು ಚಾರ್ಜಿಂಗ್ ಪಾಯಿಂಟ್. ಏನಾದ್ರು ಸ್ಪೀಕರ್ ಹಾಕ್ಸ್ಕೊಂಡ್ರೆ ಬೇಸ್ ಇಲ್ಲ ಅಂದ್ರೆ ಮಜಾನೇ ಇರಲ್ಲ, ಕರೆಕ್ಟ್ ಅಲ್ವಾ? ಇವಾಗ ಜುಮ್ 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 ಅಂದ್ರೆ ಯಾರ ತರ ಮಜಾ ಇರುತ್ತೆ, ಬೇಸ್ ಗೊತ್ತಾರ್ಬೇಕು ಒಳ್ಳೆ, ಅವಾಗೇ ಒಳ್ಳೆ ಮಜಾ. ಅಂದ್ರೆ ₹100 ನಾನೇ ಕಮ್ಮಿ ಆಗ್ಬಿಟ್ಟಲ್ವಾ, ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಡ್ತು. ಸೇಮ್ ಅಂದ್ರೆ ಕಡಿಮೆ ಕೊಡ್ತೀವಲ್ಲ, ಅದನ್ನು ಸ್ವಲ್ಪ ₹100 ಕಮ್ಮಿ ಕೊಟ್ಟೋದ್ರಿಂದ ಇಲ್ಲಿ ಪರವಾಗಿಲ್ಲ. ಒಳ್ಳೆ ಫಿಟ್ಟಿಂಗ್ ಮಾಡಿ ನಿಮ್ಗೆ ₹2,500 ಚಿಕ್ಕ ಗಾಡಿ ಮಾಡ್ಕೊಡ್ತಾರೆ. ಸೊ ಇನ್ನೇನ್ ಬೇಕು ಗುರುಗಳೇ ನಿಮ್ಗೆ? 6,100 ಅಂದ್ರೆ ₹6,100 ಆಂಡ್ರಾಯ್ಡ್ ಸಿಸ್ಟಮ್ HD ಕ್ಯಾಮ್ರಾ. ಇಷ್ಟು ₹6,100 ಕೊಡ್ತೀರಾ? ಅಂದ್ರೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್, HD ಕ್ಯಾಮ್ರಾ, ಸೊ JBL ಒಂದು 2 ಸ್ಪೀಕರ್ ಮತ್ತೆ 2 ಕಾಂಪೋನೆಂಟ್ಸ್. ಟೋಟಲ್ ಏನ್ ಪ್ಯಾಕೇಜ್? ನಿಮ್ಗೆ ಮಿರರ್ ತರ ಕಾಣಿಸ್ತಿದೆ, ಬಟ್ ಇದು ಮಿರರ್ ಅಲ್ಲ, ಇದೊಂದು ಡ್ಯಾಶ್ ಕ್ಯಾಮ್ರಾ, ಫುಲ್ ಸ್ಕ್ರೀನ್. ಓಕೆನಾ? ನಿಮ್ಗೆ ಬ್ಯಾಕ್ ಅಂಡ್ ಫ್ರಂಟ್ ಕ್ಯಾಮ್ರಾ ನೋಡ್ಬೋದು. ಅಂಡ್ ಇದ್ರಲ್ಲೂ ನಿಮ್ಗೆ ಅಂಡ್ ವಾಯ್ಸ್ ರೆಕಾರ್ಡಿಂಗ್ ಆಪ್ಷನ್ ಇದೆ ಇದ್ರಲ್ಲಿ. ಅಂದ್ರೆ ಇವಾಗ ಫ್ರಂಟ್ ಅಲ್ಲಿ ಏನ್ ಆಸ್ಟೈಮ್ ಗುದ್ಬಿಟ್ಟಿರ್ತಾರೆ, ಮುಂದೆ ಏನೋ ಮಾತಾಡ್ತಿರ್ತಾರೆ, ಅದು ಸುಧಾ ರೆಕಾರ್ಡ್ ಆಗ್ತಾ ಇರುತ್ತೆ. ಬ್ಯಾಕ್ ಸೈಡ್ ಗುದ್ರ ಅಲ್ಲಿ ಮಾತಾಡ್ತಾರೆ, ಅದು ಸುಧಾ ರೆಕಾರ್ಡ್ ಆಗುತ್ತೆ. 4,000 ಫುಲ್ ಫ್ರಂಟ್ ಅಂಡ್ ಬ್ಯಾಕ್ ಇದು ಮಾಡಿ. ಇನ್ ಕೇಸ್ ಅವರೇ ಡಿಸೈನ್ ಕೊಟ್ಟರೆ ಗೂಗಲ್ ಇಂದ ಮಾಡ್ತೀವಿ ನಾವು, ಅದನ್ನು ಮಾಡ್ತೀವಿ. ಅದು ಸೇಮ್ ಪ್ರೈಸ್, ಡಿಸೈನ್ ಸೇಮ್ ಪ್ರೈಸ್. ಅವ್ರು ಏನು ಡಿಸೈನ್ ಕೊಡ್ತಾರೆ ಅದು ಸೇಮ್ ಪ್ರೈಸ್. ಓಕೆ. ಅಂದ್ರೆ ನೀವು ಫಿಟ್ಟಿಂಗ್ ಚಾರ್ಜ್ ಏನು ಇಲ್ಲ ನಮ್ಗೆ, ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಜಸ್ಟ್ 4,000 ಇಂದ ಸ್ಟಾರ್ಟ್ ಮಾಡಿ. 4,000 ಸ್ಟಾರ್ಟ್ ಆಗುತ್ತೆ. ಹಾಯ್ ಎಲ್ಲ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್, ನಾನು ಪ್ರೀತೋಸ್. ನಾವು ಬೈದ್ವಿ ಅಂಡ್ ನಿಮ್ಮ ಕಾರ್ಗೆ ಬೇಕಾದಂತ ಎಲ್ಲಾ ಆಕ್ಸೆಸರೀಸ್ ನ ತಗೊಂಡು. ಅಂಡ್ ತುಂಬಾ ಜನಕ್ಕೆ ಏನ್ಕಪ್ಪ ಈ ವಿಡಿಯೋ ಏನ್ ಯೂಸ್ ಆಗುತ್ತೆ ಅಂತಂದವ್ರಿಗೆ, ಸೊ ನಿಮ್ಮ ಹತ್ರ ಏನಾದ್ರು ಸೆಕೆಂಡ್ಸ್ ಅಲ್ಲಿ ಕಾರ್ ಇದ್ರೆ ಅಥವಾ ಶೋರೂಮ್ ಅಲ್ಲಿ ಕಾರ್ ತಗೊಂಡ್ರೆ, ನೀವು ಲೋ ಎಂಡ್ ತಗೊಂಡ್ರೆ ಟಾಪ್ ಎಂಡ್ ಮಾಡ್ಕೋಬಹುದು. ಅಂತಂದ್ರೆ ಈಗ ಮಿಡಿಲ್ ವರ್ಷನ್ ಲೋ ಎಂಡ್ ಅಂತ ಹೇಳ್ತಾರಲ್ಲ, ಅದ್ರ ಕೆಲವೊಂದು ಮ್ಯಾಗ್ ಇರಲ್ಲ, ಕೆಲವೊಂದು ಆಂಡ್ರಾಯ್ಡ್ ಸಿಸ್ಟಮ್ ಇರಲ್ಲ, ಕೆಲವೊಂದ್ರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದು ಕ್ವಾಲಿಟಿ ಆಗಿರೋ ಬೇಸು ಅಂಡ್ ಸ್ಪೀಕರ್ಸ್ ಆಗಿರ್ಬೋದು, ಅಂಡ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ತಾರ್ ಆಕ್ಸೆಸರೀಸ್ ಆಗಿರ್ಬೋದು. ಈ ತರ ತುಂಬಾ ತರ ಮಾಡಿಫೈ ಮಾಡ್ಕೊಳ್ಳೋಕ್ಕೂ ಕಾರ್ ಆಕ್ಸೆಸರೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಎಲ್ಲಿ ತಗೊಳ್ಬೇಕು ಅನ್ನೋ ಒಂದು ಕೆಲವು ಐಡಿಯಾ ಇರಲ್ಲ. ಸೊ ಅಂತವಾಗಿ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಸೊ ನಿಮ್ಮ ಡೈರೆಕ್ಟ್ ಆಗಿ ಇವ್ರದ್ದು ಮ್ಯಾನುಫ್ಯಾಕ್ಚರ್ ಇಂದ ನೀವು ಡೈರೆಕ್ಟ್ ತಗೊಳ್ಳೋದ್ರಿಂದ ಒಂದು ಒಳ್ಳೆ ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ ಸರ್? ಹೌದು. ಇವತ್ತು ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡಕ್ಕೆ ಸಮೀರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಹಾಯ್ ಪ್ರಥಮ್ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್. ಲಾಸ್ಟ್ ಟೈಮ್ ಹೆಂಗಿತ್ತು ರೆಸ್ಪಾನ್ಸ್? ಒಳ್ಳೆ. ಸೊ ಅದೇ ತರ ರೆಸ್ಪಾನ್ಸ್, ಒಳ್ಳೆ ಫ್ರೆಂಡ್ ಇದ್ದೀರಾ, ಅದಕ್ಕೆ ಸರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ನಮ್ಮ ಗುರುಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ವರ್ಲ್ಡ್ ವಿಡಿಯೋ ಇಂತ ಈ ವಿಡಿಯೋದಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ? ಸುಮಾರು ಬೆನಿಫಿಟ್ ಇದೆ ಸರ್, ಸುಮಾರು. ಇದರಲ್ಲಿ ಸುಮಾರು ಇದೆ. ನೀವು ಆರಾಮಾಗಿ 200-500 ಅಂಗಡಿ ಇದೆ, ಆರಾಮಾಗಿ ವಿಚಾರಿಸ್ಕೊಂಡು ಆರಾಮಾಗಿ ಬನ್ನಿ. ಒಳ್ಳೆ ಪ್ರೈಸ್ ಕೊಡ್ತೀವಿ ಈ ಸಲ. ಯಾಕಂದ್ರೆ ನೀವು ಕೊಡೋ ಪ್ರೈಸ್ ಬೇರೆ ಯಾರು ಕೊಡಲ್ಲ, ಕೊಡೋ ಚಾನ್ಸೇ ಇಲ್ಲ. ಪೂರ್ತಿ ಬಜಾರ್ ವಿಚಾರಿಸ್ಕೊಂಡು ಆರಾಮಾಗಿ ನೀವು ವಿಚಾರಿಸ್ಕೊಂಡು ಬನ್ನಿ. ಈ ರೇಟ್ ಯಾರು ಕೊಡಲ್ಲ, ಈ ರೇಟ್ ಅಲ್ಲ. ಉಳ್ಕೊಳ್ಳಿ ಆರಾಮಾಗಿ ಪೂರ್ತಿ ಉಳ್ಕೊಂಡು ಬಂದ್ಲಿ. ಓಕೆ, ನೀವು ಕೊಡೋ ಪ್ರೈಸ್ ಯಾರು ಕೊಡಲ್ಲ. ಓಕೆ, ಇವಾಗ ಮೊದಲನೇದಾಗಿ ತಾಳಿಂದನೇ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಷ್ಟೊಂದೆಲ್ಲ ಕೊಟ್ಟಿದ್ರೆ ಟೋಟಲ್ ಎಷ್ಟು ಐಟಮ್ ಕೊಟ್ಟಿದ್ರೆ ಕಾಂಬೋ ರೀತಿ? 9 ಪೀಸಸ್ ಕೊಡ್ತಾ ಇದೀವಿ ನಾವು. 9 ಪೀಸಸ್ ಕೊಡ್ತೀರಾ? 9 ಪೀಸ್ ನೇಮ್ ಹೇಳ್ಬಿಡಿ, ಏನೇನ್ ಕೊಡ್ತಾ ಇದೀರಾ ಅಂತ. ABS ಗ್ರಿಲ್, ಓಕೆ, ಟ್ರಿಬಲ್ ಕಲರ್ ಫಾಗ್ ಲೈಟ್, ಓಕೆ, ಆಮೇಲೆ LED ಲೈಟ್ಸ್, ಓಕೆ, ಸೈಡ್ ಇಂಚಸ್, ಓಕೆ, ಆಮೇಲೆ ಇದು ಟೇಲ್ ಲ್ಯಾಂಪ್ಸ್, ಓಕೆ, ಇಂಜಿನ್ ಗಾರ್ಡ್, ಓಕೆ, ಆಮೇಲೆ ಇದು ರಿಫ್ಲೆಕ್ಟ್ ಲೈಟ್, PF ಲೈಟ್, ಆಮೇಲೆ ಆಮ್ರೆಸ್ಟ್. ಸರ್ ಹಾಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಇದು ಡಬಲ್ ಥ್ರೆಡಿಂಗ್, ಇದು ಓಪನ್ ಆಗುತ್ತಾ? ಐಟಮ್ ಇಟ್ಕೊಬಹುದು. ಆಮೇಲೆ ಇದು ಚಾರ್ಜಿಂಗ್ ಪಾಯಿಂಟ್. ಹೌದು, USB ಚಾರ್ಜಿಂಗ್ ಪಾಯಿಂಟ್ ಇದು. ಓಕೆ, ಈ ತರ 2 ಪೋರ್ಟ್ ಇದೆ. ಹೌದು. ಓಹೋ, ನೋಡಿ, ಸಿಂಪಲ್ ಹಾಕೋದು, ಓಪನ್ ಮಾಡೋದು. ಚಾರ್ಜಿಂಗ್ ಪಾಯಿಂಟ್ ಇಂಚರೆ ಕುತ್ಕೊಳ್ಳೋರ್ಗು ಆರಾಮಾಗಿ ಹಾಕೋಬಹುದು. ಸೊ ನಿಮ್ಗೆ ಇದು 2 ಸೈಡ್ ಬರುತ್ತೆ ಸರ್ ಇದು ಕಾರ್ಗೆ? ಹೌದು, ಲೆಫ್ಟ್ ರೈಟ್ ಸೆಂಟರ್. ಓಕೆ, ಸೊ ಇಷ್ಟೆಲ್ಲ ಟೋಟಲ್ ಸೇರಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ನಿಮ್ಗೆ 50,500 ಪೂರ್ತಿ ನಿಮ್ಗೆ 9 ಪೀಸ್ ಕೊಡ್ತಾ ಇದೀವಿ ನಾವು. ವಿತ್ ಫಿಟ್ಟಿಂಗ್? ವಿತ್ ಫಿಟ್ಟಿಂಗ್. ಸರ್ವಿಸ್ ಚಾರ್ಜ್ ಏನಿಲ್ಲ ನಿಮ್ಗೆ ಪೂರ್ತಿ ನಿಮ್ಗೆ ಲೇಬರ್ ಸಮೇತ ಫುಲ್ ಫಿಟ್ಟಿಂಗ್. ನಿಮ್ಗೆ ಪೂರ್ತಿ ನಾವು 9 ಪೀಸ್ 50,500ಗೆ ನಿಮ್ಗೆ
ತಾರ್ ಕಾರ್ ಕಾರ್ಗೆ ಕೊಡ್ತಾ ಇದ್ದೀವಿ. ಸೂಪರ್. ಸೊ ಗುರು ನೋಡಿದ್ರಲ್ಲ, ತಾರ್ ಕಾರ್ ಬೇಕಾದಂತ ಆಕ್ಸೆಸರೀಸ್ ಎಲ್ಲ ಸಿಕ್ಕಿದೆ. ಗುರು ನನಗೆ ತಾರ್ ಕಾರ್ ಇಲ್ಲ, ನಾರ್ಮಲ್ ಕಾರ್ ಇದೆ, ಏನ್ ಮಾಡೋದು ಅಂತಂದ್ರೆ, ಸೊ ನಿಮ್ಗೂ ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಬೋದು, ಸ್ಪೀಕರ್ ನೋಡ್ತಾ ಇರ್ತಾರೆ ಕೆಲವರು. ಸೊ ಅಂತವ್ರಿಗೆ ಒಂದೊಮ್ಮೆ ಕ್ಯಾಮ್ರಾ, ಸೊ ಕೆಲವರು ಎಚ್ ಡಿ ಕ್ಯಾಮ್ರಾ ಮಾತ್ರ ಕೊಡ್ತಾರೆ, ಇವರು HD ಕ್ಯಾಮ್ರಾ ಕೊಡುವಂಥದ್ದು. ಸೊ HD-ಗೂ HD-ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಇದು LED ನಿಮ್ಗೆ ನಾರ್ಮಲ್, ಅದು ಓಕೆ. ಬರೀ LED. HD ಬಂದು ನಿಮ್ಗೆ ಕ್ಲಾರಿಟಿ ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ, ಇವಾಗ ಫಸ್ಟ್ ಕಾಂಬೋ ಬಗ್ಗೆ ಬಂದ್ಬೋಣ. ಸೊ ಇವಾಗ ನಿಮ್ಗೆ ಅಂದ್ರೆ JBL ಸ್ಪೀಕರ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. JBL ಒಂದು ಟ್ರೆಂಡ್ ಅಂಡ್ ಒಳ್ಳೆ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವು ಒಂದು ಕಾಂಬೋ ರೀತಿ ಬಂದಾಗ ಇಷ್ಟು ಟೋಟಲ್ ಇವಾಗ ಏನ್ ಕೊಟ್ಟಿದ್ರೆ ಇದು ಸಿಸ್ಟಮ್ 2+16 2+32 ಇದು ಸಿಸ್ಟಮ್ ಇದು. ಓಕೆ. ಆಮೇಲೆ HD ಕ್ಯಾಮ್ರಾ, ಆಮೇಲೆ ಇದ್ರ ಜೊತೆ ಏನ್ ಕೊಡ್ತಾ ಇದ್ದೀವಿ ಅಂದ್ರೆ ಕಾಂಬೋನಲ್ಲಿ ನಿಮ್ಗೆ ಕಾಂಪೋನೆಂಟ್ ಕೊಡ್ತಾ ಇದೀವಿ. ಫ್ರಂಟ್ ಡೋರ್ಗೆ ಯಾರು ಕೊಡ್ತಾ ಇಲ್ಲ ನಿಮ್ಗೆ. ಕಾಂಪೋನೆಂಟ್ ಪ್ಲಸ್ ಫ್ರಂಟ್ ಡೋರ್ಗೆ ಪ್ಲಸ್ ಬ್ಯಾಕ್ ಡೋರ್ಗೆ ಸ್ಪೀಕರ್ಸ್ ಕೊಡ್ತಾ ಇದೀವಿ ನೀವು JBL. ಓಕೆ, ಅಂದ್ರೆ ನಿಮ್ಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್, HD ಕ್ಯಾಮ್ರಾ, ಸೊ JBL ಒಂದು 2 ಸ್ಪೀಕರ್ ಮತ್ತೆ 2 ಕಾಂಪೋನೆಂಟ್ಸ್. ಟೋಟಲ್ ಏನ್ ಪ್ಯಾಕೇಜ್ ನಿಮ್ಗೆ ಇದು 14,400 ಮಾಡ್ತಾ ಇದ್ದೀನಿ. 14,400 ಅಂದ್ರೆ 14,400 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಇದು ಫಸ್ಟ್ ಕಾಂಬೋ, ಕರೆಕ್ಟ್ ಅಲ್ವಾ? ಫಸ್ಟ್ ಕಾಂಬೋ ಇದು. ಸೊ ಗುರು, ಸೆಕೆಂಡ್ ಕಾಂಬೋ ಮೊದಲೇ ಏನಾದ್ರೂ ನಮ್ಮ ಹತ್ರ ಒಂದು ಕಾರ್ ತಗೊಂಡಿದ್ರಿ, ಆಲ್ರೆಡಿ ಸ್ಪೀಕರ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಕಂಪ್ನಿ ಕಡೆಯಿಂದ ಬಂದಿರೋದ್ರಲ್ಲಿ ನಮ್ಗೆ ಆಂಡ್ರಾಯ್ಡ್ ಆಗಿ ವರ್ಕ್ ಆಗುವಂತದ್ದು ಯಾವ್ದು ಇಲ್ಲ. ಅಂದ್ರೆ ಇವಾಗ ಆಪ್ಸ್ ಅಂದ್ರೆ ಯೂಟ್ಯೂಬ್ ಅಂತ ನೋಡ್ಬೇಕು, ಇಲ್ಲ ಅಂತಂದ್ರೆ ನಾವು ಅಮೆಝಾನ್ ಮತ್ತೆ ಫ್ರೇಮ್ ಇವೆಲ್ಲ ನೋಡೋದು ಇರುತ್ತೆ. ಸೊ ಕೆಲವೊಂದು ನೋಡಕ್ ಆಗಲ್ಲ. ಅಡಿಷನಲ್ ಆಗಿ ಅಂತವ್ರಿಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಆಂಡ್ರಾಯ್ಡ್ ಸಿಸ್ಟಮ್ ನ ಚೇಂಜ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ, ಅಂದ್ರೆ ಕಂಪ್ನಿ ಕಡೆಯಿಂದ ಬಂದಿರುವಂತದ್ದು ಸಿಸ್ಟಮ್ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಆಗಿ ಜಾಗ್ವಾರ್ದು ಹೋಗ್ತೀನಿ ಅಂತಂದ್ರೆ, ಜಾಗ್ವಾರ್ದು ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ. ಎಷ್ಟು ಇಂಚ್ ಸರ್ ಇದು? 9 ಇಂಚಸ್ ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ. ವಿತ್ ನಿಮ್ಗೆ ಒಂದು HD ಕ್ಯಾಮ್ರಾ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಸೊ ಇದ್ರಲ್ಲಿ ಇನ್ಬಿಲ್ಟ್ 32 GB ಇರುವಂತದ್ದು. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 6,100ಗೆ. 6,100 ಅಂದ್ರೆ 6,100 ರೂಪಾಯಿಗೆ ಆಂಡ್ರಾಯ್ಡ್ ಸಿಸ್ಟಮ್ HD ಕ್ಯಾಮ್ರಾ. ಇಷ್ಟು 6,100 ಕೊಡ್ತೀರಾ? ಏನಾದ್ರು ವಾರಂಟಿ ಬೇಕು ಅಂದ್ರೆ 1 year ಪೀಸ್ ಟು ಪೀಸ್ ಗ್ಯಾರಂಟಿನಾ? ಗ್ಯಾರಂಟಿ, ರೀಪ್ಲೇಸ್ ಪೀಸ್ ಟು ಪೀಸ್ ವಾರಂಟಿ. ಈಗ ಹೋಯ್ತು ಅಂದ್ರೆ ಗ್ಯಾರಂಟಿ, ಅದೇ ತೆಗಿಯೋದು ಹಾಕೋದು ಅಷ್ಟೇ. ಬರೋದು ಅರ್ಧ ಗಂಟೆ ನಾವು ವೇಟ್ ಮಾಡೋದು, ತೆಗ್ಬಿಟ್ಟು ಬೇರೆ ಪೀಸ್ ಮಾಡ್ಕೊಳ್ಳೋದು. ಕೇಸ್ ಏನಾದ್ರೂ ಗುರುಗಳೇ ಸ್ಟಕ್ ಏನಾದ್ರು ಆಗದೆ ಇದು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ಸೂಪರ್ ಅನ್ಸುತ್ತೆ. ಯಾಕೆಂತಂದ್ರೆ ನಿಮ್ಗೆ 6,100 ರೂಪಾಯಿಗೆ ಆಂಡ್ರಾಯ್ಡ್ ಸಿಸ್ಟಮ್, ನೀವು ಒಂದು HD ಕ್ಯಾಮ್ರಾ ಕೊಟ್ಟು ಇನ್ ಕೇಸ್ ಎಷ್ಟು ವರ್ಷ ಇರುತ್ತೆ ಸರ್? 1 year ವಾರಂಟಿ, ಗ್ಯಾರಂಟಿ. ಅಂದ್ರೆ 1 ವರ್ಷದೊಳಗೆ ಏನಾದ್ರು ತೊಂದ್ರೆ ಆದ್ರೆ ಇನ್ ಕೇಸ್ ಆಗಲ್ಲ ಆದ್ರೆ, ಸೊ ನಿಮ್ಗೆ ಇದನ್ನ ರೆಡಿ ಮಾಡಿ ಕೊಡಲ್ಲ, ಕಿತ್ತಾಕ್ತಾರೆ, ಹೊಸದಾಗಿ ಕೊಡ್ತಾರೆ, ಕರೆಕ್ಟ್ ಅಲ್ಲ ಸರ್? 100%. ಏನಾದ್ರು ಫ್ರೇಮ್ ಬೇಕು ಅಂದ್ರೆ ಫ್ರೇಮ್ ಅದು ನಿಮ್ಗೆ ಗೊತ್ತಲ್ಲ ಸರ್, ನಿಮ್ಗೆ 600 ರೂಪಾಯಿ ಚಿಕ್ಕ ಗಾಡಿದು, ಫ್ರೇಮ್ ಅಂತಂದ್ರೆ ಸೈಡ್ ಅಲ್ಲಿ ಎರ್ಜ್ ಬರುತ್ತಲ್ಲ, ಕಾರ್ ಎರ್ಜ್ ಫ್ರೇಮ್ ಬರುತ್ತೆ, ಪ್ಲಗ್ ಇನ್ ಪ್ಲೇ. ಸೊ ಅದು ಬೇಕು ಅಂದ್ರೆ, ಸೊ ಅದು ಕಂಫರ್ಟಬಲ್ ಆಗಿ ಹಾಕ್ಸ್ಕೋಬೇಕು. ಸ್ವಲ್ಪ ಅದು ಪ್ಲಗ್ ಒಂದು ಅಂದ್ರೆ ಒಂದು ಫ್ರೇಮ್ ಮುಂಚೆ ಬರ್ತದ್ದು ಕಟಿಂಗ್ ಗಿಟಿಂಗ್ ಏನೋ ಬರ್ತಾ ಇತ್ತು, ಇವಾಗ ಪ್ಲಗ್ ಅಂಡ್ ಪ್ಲೇ ಬರೋದು ನಿಮ್ಗೆ. ಸೊ ಒಂದು ಸ್ವಲ್ಪ ಸಪರೇಟ್ ಚಾರ್ಜ್ ಆಗುತ್ತೆ. ಸೊ ಗುರು, ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಐ-ಎಂಡ್ ಹೋಗ್ತೀನಿ ಆಂಡ್ರಾಯ್ಡ್ ಸಿಸ್ಟಮ್ಗೆ ಅಂತ ಬಂದ್ರೆ, ನಿಮ್ಗೆ ಕ್ರಾಸ್ ಲಿಂಕ್ ಅಂತ ಬರುತ್ತೆ ಒಂದು ಐ-ಎಂಡ್. ಸೊ ಇದ್ರ MRP ತೋರಿಸ್ಬಿಡ್ತೀನಿ, ಫಸ್ಟ್ ನೋಡ್ತಾ ಇರ್ಬೋದು. ಅಂಡ್ ಬನ್ನಿ, 13,499 ಅಂತಂದ್ರೆ ₹1 ಕಮ್ಮಿ, ಒಂದು 13,500 ರೂಪಾಯಿ ಇರುವಂತದ್ದು MRP. ಸೊ ನೀವು ಕೂಡ ಪ್ರೈಸ್ 7,500 ಓನ್ಲಿ. 7,500 ರೂಪಾಯಿ, 7,500 ರೂಪಾಯಿಗೆ ವಿತ್ ಸಿಸ್ಟಮ್ ಫ್ರೇಮ್ ಸಪರೇಟ್. ಫಿಟ್ಟಿಂಗ್ ಚಾರ್ಜ್ ಫ್ರೀ, ಇನ್ಕ್ಲೂಡಿಂಗ್ ಫ್ರೀ. ಗ್ಯಾರಂಟಿ 1 year. ಇನ್ಬಿಲ್ಟ್ ಬಂದು ನಿಮಗೆ 2+32 ಬರೋದು. ಸೇಮ್ ಓಕೆ, 2+32. ಸೊ ಇದಕ್ಕೆ ಏನ್ ಡಿಫರೆನ್ಸ್ ಇದೆ ಸರ್? ಇದು ಬ್ರ್ಯಾಂಡ್ಲೆಸ್, ಕೆಲವರು ಬ್ರ್ಯಾಂಡೇ ಬೇಕು ಅಂತಾರೆ ಅಲ್ವಾ. ಗ್ರಾಸಿಂಗ್ ವಿಲ್ ಇದೆಲ್ಲ ಬ್ರ್ಯಾಂಡ್ ಇದು. ಓಕೆ, ನಿಮಗೆ ಇಂಡಿಯನ್ ಬ್ರ್ಯಾಂಡ್ ಇದು. ಇದೆಲ್ಲ ಟಾಟಾ ಮೋಟರ್ಸ್ ಅದರಲ್ಲಿ ಎಲ್ಲ ಹಾಕ್ತಾರೆ. ಅದಕ್ಕೆ ನಿಮ್ಗೆ ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡು ಸಿಗ್ತದೆ. ಓಕೆ, ಲೈಕ್ ಗುರುಗಳ ಇಷ್ಟೇ ಹೇಳ್ತಿರೋದು. ಸೊ ಕೆಲವರು ಹಳ್ಳಿ ಸೈಡ್ ಹೇಳ್ತಾರಲ್ಲ, ಕಾಸು ತಕ್ಕಂತೆ ಕಜಾಯ ಅಂತ. ಸೊ ಅದೇ ತರನೇ ನಿಮ್ಗೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇವಾಗ ಸ್ಯಾಮ್ಸಂಗ್ ಅಲ್ಲಿ ಕೆಲವರು ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಇಷ್ಟಪಡೋರು ಇರ್ತಾರೆ, ಕೆಲವರು ಮ್ಯಾಕ್ ಇಷ್ಟಪಡೋರು ಇರ್ತಾರೆ. ಸೊ ಈಗ ಕೆಲವರಿಗೆ ನಾವು ಆಂಡ್ರಾಯ್ಡ್ ಸಿಸ್ಟಮ್ ಯೂಸ್ ಮಾಡ್ತೀವಿ, ಕೆಲವರು ಐಫೋನೇ ಬೇಕು ಅಂತಾರೆ. ಸೊ ಹಂಗೆ ಐಫೋನ್ ಬೇಕಾ, ಐಫೋನ್ ಸಿಗುತ್ತೆ, ಆಂಡ್ರಾಯ್ಡ್ ಬೇಕಾ, ಆಂಡ್ರಾಯ್ಡ್ ಸಿಗುತ್ತೆ. ಸೊ ಆ ತರ. ಸೊ ಗುರುಗಳ, ಇನ್ ಕೆಲವ್ರಿಗೆ ಇವತ್ತಿನ ಸ್ಟಾರ್ಟ್ಅಪ್ ಕಾರ್ ಕಲ್ತಿರೋರ್ಗೆ ಕಾರ್ ಪಾರ್ಕಿಂಗ್ ಮಾಡೋದು ಗೊತ್ತಾಗಲ್ಲ. ಇನ್ ಕೆಲವರು ಕಾರ್ ಓಡಿಸ್ಬೇಕಾದ್ರೆ ಈ ಸೈಡಲ್ಲಿ ಕಾರ್ ಬರ್ತೈತಾ, ಇಲ್ಲ ಅಂತಂದ್ರೆ ಇಂಡಿಕೇಟರ್ ಹಾಕ್ದಾಗ ಆ ಕಡೆ ಯಾವ ಕಾರ್ ಬರ್ತೈತೆ, ಹಿಂಗೆ ಅಂದ್ರೆ ಕ್ರಾಸ್ ಮಾಡೋದು ಹೆಂಗೆ, ಪಾರ್ಕಿಂಗ್ ಮಾಡೋದು ಹೆಂಗೆ, ತುಂಬಾ ಸಮಸ್ಯೆ ಅವ್ರಿಗೆ. ಸೊ ಅಂತವ್ರಿಗೆ ಅಂತಾನೆ OnePlus ಕಾರ್ ಆಡಿಯೋ ಅಂತ ಒಂದು ಬ್ರ್ಯಾಂಡ್ ಇದೆ. ಇದ್ರಲ್ಲಿ ನಿಮ್ಗೆ 360 ಕ್ಯಾಮ್ರಾ ಸಿಗುತ್ತೆ, ಅಂದ್ರೆ 4 ಕ್ಯಾಮ್ರಾ. ಸೊ ಅದಾದ್ಮೇಲೆ ನಿಮ್ಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ, ಅಂದ್ರೆ ಐಫೋನ್ ಅಲ್ಲೂ ಕನೆಕ್ಟ್ ಆಗುತ್ತೆ, ಆಂಡ್ರಾಯ್ಡ್ ಅಲ್ಲಿ ಅಂದ್ರೆ ಮೊಬೈಲ್ ತರ ಯೂಸ್ ಮಾಡಬಹುದು. ಸೊ ಅಂದ್ರೆ ಯೂಟ್ಯೂಬ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಎಲ್ಲ ಯೂಸ್ ಮಾಡಬಹುದು. ಸೊ ನೀವು ಮೊಬೈಲ್ ಯಾವ ತರ ಯೂಸ್ ಮಾಡ್ತಾರೆ ಅಷ್ಟು ಫೀಚರ್ ಇದೆ, ಅಷ್ಟು ಯೂಸ್ ಮಾಡಬಹುದು. ಅಂಡ್ ನಿಮ್ಗೆ 360 ಕ್ಯಾಮ್ರಾ ಯಾರಿಗೆ ಹೇಳ್ತೀವಿ ರೆಫರ್ ಮಾಡ್ತೀನಿ ಜಾಸ್ತಿ ಹೇಳಿ, ಸ್ಟಾರ್ಟ್ಅಪ್ ಕಲ್ತಿರೋರ್ಗೆ, ಇಲ್ಲ ಕಲ್ತಿದ್ರು ಪರವಾಗಿಲ್ಲ, ನಿಮ್ಮ ಕಾರ್ನ ಸೇಫ್ಟಿ ನೋಡ್ಕೋಬೇಕು ಅಂತಂದ್ರೆ, ಸೊ ಅದು ಬೆಸ್ಟ್ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ವಿತ್ 360 ಕ್ಯಾಮ್ರಾ.
ಸೊ 360 ಕ್ಯಾಮ್ರಾ ಅಂತ ಬಂದ್ರೆ ಕೆಲವ್ರು ಗೊತ್ತಿರಲ್ಲ, ಸೈಡ್ ಇಂಡಿಕೇಟರ್ ಲೆಫ್ಟ್ ಹಾಕೋರು ಲೆಫ್ಟ್ ತೋರಿಸುತ್ತೆ, ರೈಟ್ ಹಾಕೋರು ರೈಟ್ ತೋರಿಸುತ್ತೆ, ಹಿಂಗಡೆ ಏನ್ ಬರ್ತಿದೆ ಮುಂಗಡೆ ಏನ್ ಬರ್ತಿದೆ ಡಿಸ್ಟೆನ್ಸ್ ಏನಿದೆ ಎಲ್ಲ ಬರುತ್ತೆ ಸರ್ ವಿತ್ ರೆಕಾರ್ಡಿಂಗು. ವಿತ್ ರೆಕಾರ್ಡಿಂಗ್. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ನಿಮಗೆ 18,500 ಇದೆ. 18,500 18,500 ಅಂದ್ರೆ 15,500 ರೂಪಾಯಿ ವಿತ್ ಫಿಟ್ಟಿಂಗು. ವಿತ್ ಫಿಟ್ಟಿಂಗ್. ಗ್ಯಾರಂಟಿ 1 year ಗ್ಯಾರಂಟಿ. ಒಂದ್ ವರ್ಷದೊಳಗೆ ಏನೇ ಆದ್ರೂ ರೀಪ್ಲೇಸ್ಮೆಂಟ್. 11 ತಿಂಗಳು ಯೂಸ್ ಮಾಡ್ತೀನಿ, 12ನೇ ತಿಂಗಳು ಏನೋ ಪ್ರಾಬ್ಲಮ್ ಬಂತು ಮಾಡಿ ಹೆಂಗ ಯಾವ ವಾರಂಟಿ ಇರ್ತದೆ ಅಲ್ವಾ, ನೀವು ಹೆಂಗ್ ವಾರಂಟಿ ಇರ್ತದೆ ನಿಮ್ಗೆ ಅದು ಅನ್ಕೊಡಿ ಇನ್ನೊಂದು ಚೇಂಜ್ ಮಾಡ್ಕೊಡ್ತೀರಾ. ಓಕೆ, ಆದ್ರೆ ಒಂದ್ ವರ್ಷ ಆದ್ಮೇಲೆ ಯೂಸ್ ಮಾಡಿ ಸರ್ವಿಸ್ ಇದೆ ನಿಮ್ಗೆ. ಸರ್ವಿಸ್ ಸರ್ವಿಸ್ ಇದೆ ಆರಾಮ. ಓಕೆ, ಸೊ ಇನ್ನೇನ್ ಬೇಕು ಗುರುಗಳೇ ನಿಮ್ಗೆ? ಸೊ ಗುರುಗಳೇ, ನಿಮ್ಮ ಹತ್ರ ಕಾರ್ ಇದ್ದು ಏನಾದ್ರೂ 360 ಕ್ಯಾಮ್ರಾ ಹಾಕ್ಸೋಕ್ಕಾಗಲ್ಲ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸೋಕ್ಕಾಗಲ್ಲ ಅಂತಂದ್ರೆ ಇವಾಗ ನೀವು ಯಾರಿಗಾದ್ರೂ ಕಾರ್ನ ಕೊಟ್ಟು ಕಳಿಸ್ತೀರಾ? ಈಗ ಫ್ರೆಂಡ್ ಕೇಳ್ತಾರೆ, ಇಲ್ಲ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಕೇಳ್ತಾರೆ, ಇಲ್ಲ ಅನ್ನೋಕ್ಕಾಗಲ್ಲ. ಸೊ ಕಾರ್ ಬಗ್ಗೆ ತುಂಬಾ ಲವ್ ಇರೋರಿಗೆ ಕಾರ್ ಯಾವ ಪೊಸಿಷನ್ ಹೋಗ್ತಿದೆ, ಎಲ್ಲಿ ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಿರಲ್ಲ ಅಲ್ವಾ? ಸೊ ಈ ತರ ಎಲ್ಲ ಪ್ರಾಬ್ಲಮ್ ಇದೆ. ಅಥವಾ ಎಲ್ಲೋ ಬಿಲ್ಡ್ ಇರುತ್ತೆ, ಎಲ್ಲೋ ಬಿಲ್ಡ್ ಇದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಟ್ರಾವೆಲ್ಗಳಲ್ಲಿ ಡ್ರೈವರ್ಗಳು ಕಾರ್ ತಗೊಂಡು ಹೋಗ್ತಾರೆ, ಎಲ್ಲಿ ತಗೊಂಡು ಹೋಗ್ತಿದ್ರೆ ಗೊತ್ತಿರಲ್ಲ, ಅಂಡ್ ಯಾವ ಪೊಸಿಷನ್ ಕಾರ್ ಓಡಿಸ್ತಾ ಇದ್ರೆ ಗೊತ್ತಾಗಲ್ಲ. ಸೊ ಅಂಥವ್ರು ಯೂಸ್ಫುಲ್ ಆಗಿದೆ ಅಂತ ಒಂದು ಗ್ಯಾಸ್ ಕ್ಯಾಮ್ರಾ ತಂದಿದ್ದಾರೆ, ಅದು 4G. ಅಂಡ್ ಇದ್ರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಆಪ್ ಇದೆ, ಆಪ್ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ HD ಸಪೋರ್ಟ್ ಮಾಡುತ್ತೆ, ಫ್ರಂಟ್ ಅಂಡ್ ಬ್ಯಾಕ್ ಅಂತಂದ್ರೆ ಇವಾಗ ಹಿಂಗಡೆ ಮುಂಗಡೆ ಕ್ಯಾಮ್ರಾ ಸಪೋರ್ಟ್ ಮಾಡೋದ್ರಿಂದ ಸೊ ಹಿಂಗಡೆ ಯಾವ ಗಾಡಿ ಬರ್ತಿದೆ, ಮುಂಗಡೆ ಯಾವ ಗಾಡಿ ಹೋಗ್ತಿದೆ, ಅಥವಾ ಯಾವ ಲೊಕೇಶನ್ ಹೋಗ್ತಿದೆ, ಸೊ ನಮ್ಮ ಡ್ರೈವರ್ ಎಲ್ಲಿ ಹೋಗ್ತಾ ಇದ್ದಾರೆ, ಯಾವ ತರ ಓಡಿಸ್ತಾ ಇದ್ದಾರೆ ಎಲ್ಲ ನೋಡ್ಬೋದು. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರಾ? 4G ನಿಮಗೆ ಒಂದು 11,800 ಇದೆ. 11,800 11,800. ಹೌದು, 11,800 ರೂಪಾಯಿ. ಸೊ ಎಷ್ಟು ತಿಂಗಳು ವಾರಂಟಿ ಕೊಡ್ತೀರಾ? 1 year ವಾರಂಟಿ ಇರ್ತದೆ ನಿಮಗೆ. ಗ್ಯಾರಂಟಿನ ವಾರಂಟಿನ? ವಾರಂಟಿ. ಸೊ ಇದು 1 ವರ್ಷ ವಾರಂಟಿ ಕೊಡ್ತೀರಾ? ವಾರಂಟಿ ಇರ್ತೀವಿ. ಇನ್ನು 4 ದಿವಸ ನಿಮಗೆ ರೆಕಾರ್ಡಿಂಗ್ ಇರ್ತದೆ ಇದು. ಓಕೆ, ಅಂದ್ರೆ 4 days ರೆಕಾರ್ಡಿಂಗ್ ಆಪ್ಷನ್ 0.8 ನಿಮಗೆ ಮೆಗಾ ಪಿಕ್ಸೆಲ್ ಇರ್ತದೆ. ಅಂದ್ರೆ ಇನ್ ಕೇಸ್ ಯಾರಾದ್ರೂ ಟ್ರಾವೆಲ್ ಅಲ್ಲಿ ಡ್ರೈವರ್ಗಳು ಕಾರ್ ತಗೊಂಡು ಎಲ್ಲರೂ ಗುದ್ದಿದ್ರು ಹೆಂಗಾಯ್ತು ಏನಾಯ್ತು ಎಲ್ಲ ರೆಕಾರ್ಡಿಂಗ್ ನೋಡ್ಬೋದು. ರೆಕಾರ್ಡಿಂಗ್ ಇರ್ತದೆ, ಕ್ಲಾರಿಟಿ ಇರ್ತದೆ. ಸೂಪರ್. ಹಂಗಾದ್ರೆ ಓಕೆ. ಸೊ ಬೇಸಿಕ್ ಬೇಕಾದ್ರೆ ಬೇಸಿಕ್ ಇದೆ. ಬೇಸಿಕ್ ಇದೆಯಾ? ಬೇಸಿಕ್ ಇದೆ ಇದು. ಅಂದ್ರೆ ನೀವು ಈಗ 11,800. ಹೌದು. ಸೊ ಬೇಸಿಕ್ ಅಂತ ಕಡಿಮೆ ಬೇಕಂದ್ರೆ ಕಡಿಮೆದು ಇದೆ. ಸೊ ಗುರುಗಳ ನೀವು ಇದರಲ್ಲಿ ಮೊಬೈಲ್ ಎಲ್ಲ ನೋಡ್ಬೋದು. ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ನಾನೇ ಓನರ್ ಗುರು, ಸುಮ್ಮನೆ ರೆಕಾರ್ಡ್ ಆದ್ರೆ ಸಾಕು ನನಗೆ ಅಂತ ಅನ್ನೋರ್ಗೆ ಸೊ ಜಸ್ಟ್ 5,800 5,800 ರೂಪಾಯಿಗೆ ಇದು ಸಿಗುತ್ತೆ ನಿಮಗೆ. ಇದು ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರ್? 1 year ವಾರಂಟಿ. 1 year ವಾರಂಟಿ ಇದೆ. ಓಕೆ, ವಿತ್ ಫಿಟ್ಟಿಂಗ್ ಚಾರ್ಜ್ ಆಲ್ಮೋಸ್ಟ್ ಆಗ್ತಾ ಇದೆ ಸರ್. ನೀವು ಸುಮಾರು ನಾವು ಆಗ್ಬಿಟ್ಟಿದ್ದೀವಿ ಇದೆಲ್ಲ. ಹೌದಾ? ಲಾಸ್ಟ್ ವಿಡಿಯೋನಲ್ಲಿ ನೀವು ಹಾಕಿರೋದು ಸುಮ್ಮನೆ ಚೆನ್ನಾಗಿದೆ. ಓಕೆ, ನಾವು ಎಷ್ಟು ಆಗ್ಬಿಟ್ಟಿದ್ದೀವಿ ಅದಾದ್ಮೇಲೆ ವಿಡಿಯೋ ಆದ್ಮೇಲೆ. ಸೊ ಈ ತರ ಜಸ್ಟ್ ರೆಕಾರ್ಡ್ ಆಗಬೇಕು ಸಾಕು, ನನ್ಗೆ ಇವೆಲ್ಲ ಬೇಡ ಗುರು. ಯಾವ ನಾನು ಟ್ರಾವೆಲ್ ಗಿವಲ್ ಮಾಡ್ತಿರೋ ನಾನೇ ಓನರು, ಜಸ್ಟ್ ರೆಕಾರ್ಡ್ ಆದ್ರೆ ಸಾಕು ಅಂತಂದ್ರೆ ಈ ಕ್ಯಾಮ್ರಾಗೆ ಹೋಗ್ಬೋದು ನೀವು. ಗ್ಯಾಸ್ ಕ್ಯಾಮ್ರಾಗೆ ಜಸ್ಟ್ ನಿಮಗೆ ಅದು ವೋಲ್ಟೆಕ್ ಅಂತ ಒಳ್ಳೆ ಬ್ರ್ಯಾಂಡೇ ಇದು. 5,800 ಅಷ್ಟೇ. ಸೊ ಗುರುಗಳ ನಾವೇನಾದ್ರೂ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗ್ತೀನಿ, ಫುಲ್ ಸ್ಕ್ರೀನ್ ಅಲ್ಲಿ ಬೇಕು ಅಂತಂದ್ರೆ ನಿಮಗೆ ಮಿರರ್ ತರ ಕಾಣಿಸ್ತಿದೆ, ಬಟ್ ಇದು ಮಿರರ್ ಅಲ್ಲ, ಇದೊಂದು ಡ್ಯಾಶ್ ಕ್ಯಾಮ್ರಾ ಫುಲ್ ಸ್ಕ್ರೀನ್. ಓಕೆನಾ? ನಿಮಗೆ ಬ್ಯಾಕ್ ಅಂಡ್ ಫ್ರಂಟ್ ಕ್ಯಾಮ್ರಾ ನೋಡ್ಬೋದು. ಅಂಡ್ ಇದ್ರಲ್ಲೂ ನಿಮಗೆ ಅಂಡ್ ವಾಯ್ಸ್ ರೆಕಾರ್ಡಿಂಗ್ ಆಪ್ಷನ್ ಇದೆ ಇದರಲ್ಲಿ. ಅಂದ್ರೆ ಇವಾಗ ಫ್ರಂಟ್ ಅಲ್ಲಿ ಏನು ಆಶ್ಕೆ ಗುದ್ಬಿಟ್ಟಿರ್ತಾರೆ, ಮುಂಗಡೆ ಏನೋ ಮಾತಾಡ್ತಿರ್ತಾರೆ, ಅದು ಸುಧಾ ರೆಕಾರ್ಡ್ ಆಗ್ತಾ ಇರುತ್ತೆ. ಬ್ಯಾಕ್ ಸೈಡ್ ಗುದ್ರ ಅಲ್ಲಿ ಮಾತಾಡ್ತಾರೆ, ಅದು ಸುಧಾ ರೆಕಾರ್ಡ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸರ್? ಹೌದು. ಓಕೆ, ಇದು ಬಂದು ನಿಮಗೆ 9.66 ಇಂಚ್ ಇರುವಂತ ಸ್ಕ್ರೀನು. ಇದು 4 days. ಓಕೆ, ಹಾಗಾದ್ರೆ ಇದು 128 GB ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 7,200 ಇದೆ. 7,200. 7,200 ರೂಪಾಯಿ. ವಾರಂಟಿ ಗ್ಯಾರಂಟಿಯಾ? ವಾರಂಟಿ ಇದು. ಎಷ್ಟು ವಾರಂಟಿ? 1 year ವಾರಂಟಿ ಇರುತ್ತೆ. ಗುರುಗಳೇ ಆಂಬಿಯಂಟ್ ಲೈಟ್. ಸೊ ಆಲ್ಮೋಸ್ಟ್ ಕೆಲವರು ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತ ಅನ್ನೋರ್ಗೆ ಇವಾಗ ಕಾರ್ ಒಳಗೆ ಕುತ್ಕೊಳ್ತೀರಾ, ಒಳ್ಳೆ ಡಿಜೆ, ನೀವೇನೋ ಪಬ್ಗೋರ ಒಳ್ಳೆ ಲೈಟಿಂಗ್ಸ್ ಬರುತ್ತೆ ಗೊತ್ತಾ, ಕಲರ್ ಆ ಥರ. ನೀವೇನೋ ಕಾರಲ್ಲಿ ಹೋಗ್ಬೇಕಾದ್ರೆ ಸಾಂಗ್ ಕೇಳ್ಕೊಂಡು ಈ ಲೈಟ್ನ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಫ್ಯಾಮಿಲಿ ಲಾಂಗ್ ಡ್ರೈವ್ಗೆಲ್ಲ ಹೋದಾಗ ಬೋರಿಂಗ್ ಅನ್ಸಲ್ಲ, ಒಳ್ಳೆ ಲೈಟು. ಇದು ಫ್ಯಾಷನ್ಗೆ ಯೂಸ್ ಮಾಡ್ಬೋದು, ಇಲ್ಲ ಪಾರ್ಟಿಗೂ ಯೂಸ್ ಮಾಡ್ಬೋದು. ಎಲ್ಲರೂ ಕಾರ್ ಅಂದ್ರೆ ಎಲ್ಲರೂ ಹೊರಗಡೆ ಹೋದಾಗ ಕಾರ್ ನಿಲ್ಸ್ಕೊಂಡು ಡಿಜೆ ಮಾಡಿದಾಗ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ ಸಿಗುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ, ಆಂಬಿಯನ್ಸ್ ಲೈಟ್ ಸಿಗುತ್ತೆ. ಸರ್ ಇದೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ನಿಮಗೆ 10,200 ಆಗ್ತದೆ. ಎಷ್ಟು ಡೋರ್ ಆಗುತ್ತೆ? 10 ಪೀಸಸ್ ಬರ್ತದೆ. 10 ಪೀಸಸ್ ಬರ್ತದೆ ನಿಮಗೆ. ಗಾಡಿ ಬ್ರ್ಯಾಂಡ್ ಇದು. ನಿಮ್ಗೆ ಕಡಿಮೆ ಬೇಕಂದ್ರೆ ಲೋಕಲ್ ಎಲ್ಲ ಸಿಗ್ತದೆ, ನಾವೆಲ್ಲ ಅದೆಲ್ಲ ಮಾಡಲ್ಲ. ಇದು ನಿಮ್ಗೆ ಬ್ರ್ಯಾಂಡ್ ವಾರಂಟಿ ಪ್ಲಸ್ ವಾರಂಟಿ ಇರ್ತದೆ. ನಿಮ್ಗೆ ಸೂಪರ್ ಆಗಿ ನೀವು ಕಾಣಿಸುತ್ತೆ. ನಿಮ್ಗೆ ವಿಡಿಯೋ ಕಳಿಸಿ ನೀವು ನೋಡಿ ಆಮೇಲೆ ಹೇಳ್ತೀರಾ ನೀವು. ಸರ್ ಆಗಿ ಒಂದ್ಸಲ. ಸರ್ 10,200 ಇದೆ. 10,200 ಇದೆ. 10 ಪೀಸಸ್ ವಿತ್ ಫಿಟ್ಟಿಂಗ್. ಏನಾದ್ರೂ ಸ್ಪೀಕರ್ ಹಾಕ್ಸ್ಕೊಂಡ್ರೆ ಬೇಸ್ ಇಲ್ಲ ಅಂದ್ರೆ ಮಜಾನೇ ಇರಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಜುಮ್ 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 ಅಂದ್ರೆ ಯಾರ ತರ ಮಜಾ ಇರುತ್ತೆ, ಬೇಸ್ ಗೊತ್ತಾ ಇರ್ಬೇಕು ಒಳ್ಳೆ, ಅವಾಗೇ ಒಳ್ಳೆ ಮಜಾ. ಸೋನಿ ಆಂಪ್ಲಿಫೈಯರ್ ಇದೆ ಅಂಡ್ ಸೋನಿ ಊಫರ್ ಸಿಗುತ್ತೆ. ಅಂಡ್ ಇದೆ ಸರ್ ವೈರಿಂಗ್ ಕಿಟ್ ಇದೆ. ಮೇನ್ ಬೇಸ್ ಬರೋದು ನಿಮ್ಗೆ. ಸೇಮ್ ಬೇಸ್ ಇದೆ, ಇದ್ರಲ್ಲೇ ನಿಮ್ಗೆ ಬೇಸ್ ಬರೋದು. ನಿಮ್ಗೆ ಎಫೆಕ್ಟ್ ಬರ್ಬೇಕಂದ್ರೆ ನಿಮ್ಗೆ ಒಳ್ಳೇದು ವೈರಿಂಗ್ ಕಿಟ್ ಆಗಿದ್ರೇನೆ ಆತರ ಬೇಸ್ ಇದ್ರಲ್ಲೇ ಬರ್ಬೇಕು ಅಂದ್ರೆ ಸಾಕಾಗ್ಬಿಟ್ಟು ಸ್ಪೀಕರ್ ಎಲ್ಲ ಎಲ್ಲಿ ಬರುತ್ತೆ ಗುರು ಇದು ಅಂತ. ಓಕೆ, ಅಂದ್ರೆ ಇದು ಆಮೇಲೆ ಬಾಕ್ಸ್. ಓಕೆ, ಇದಂದ್ರೆ ವೈರು ಅಂದ್ರೆ ಒಳ್ಳೆ ಪವರ್ ಸಪ್ಲೈ ಮಾಡ್ತಾ ಇರುತ್ತೆ. ಏನಾದ್ರು ಲೋಕಲ್ ಹಾಕ್ಬಿಟ್ರೆ ಸುಟ್ಟೋಗ್ಬಿಡ್ತಾವೆ. ಸೊ ಹಾಗಾಗಿ ಒರಿಜಿನಲ್. ಸರ್ ಇವಾಗ ಸೋನಿ ಆಂಪ್ಲಿಫೈಯರ್ ಅಂಡ್ ಸೋನಿ ಬೇಸ್ ಅಂಡ್ ವೈರ್ ಕಿಟ್ ಇಷ್ಟು ಸೇರಿ ಎಷ್ಟು ಕೊಡ್ತೀರಾ? 14,300 ಗೆ ನಿಮ್ಗೆ ಕಾಂಬೋ ಕಿಟ್ ಪೂರ್ತಿ ನಿಮ್ಗೆ
ನಿಮ್ಗೆ ಇದರಲ್ಲಿ ನಿಮ್ಗೆ MDO ಬಾಕ್ಸ್ ಬರ್ತದೆ ನಿಮ್ಗೆ, ಆಮೇಲೆ ವೈರಿಂಗ್ ಕಿಟ್, 2 ಚಾನಲ್ ಲ್ಯಾಂಪ್, ಸಬ್ ವೂಫರ್ ಇಷ್ಟು ಕೊಡ್ತೀರಾ? ಹೌದು. ಸೊ ಈ ತರ ಒಂದೇ ಕಾಂಬೋ ಇದೆ ಅಥವಾ ಬೇರೆ ಬೇರೆ ಕಾಂಬೋ ಇದೆಯಾ? ಬೇರೆ ಬೇಕಂದ್ರೆ ನಿಮ್ಗೆ ಇದರಲ್ಲಿ ಕಡಿಮೆ ಬೇಕಂದ್ರೆ ಇದು ಬ್ರ್ಯಾಂಡ್ ಬಿಟ್ಟು ಯಾಕೆ ನಾನು ಹೇಳ್ತೀನಿ ಕೇಳಿ. ಎಷ್ಟು ಹೇಳಿದ್ರಲ್ಲ ಇದು ಬಂದು ನಿಮ್ಗೆ 14,200 ಇದು. ಓಕೆ, 14,200 ಅಂದ್ರೆ 14,200 ರೂಪಾಯಿ. ನಾನೊಬ್ಬ ಮಿಡಲ್ ಕ್ಲಾಸ್, ಅಷ್ಟು 14,000 ಆಗಲ್ಲ ಅಂದ್ರೆ ಬನ್ನಿ ಇಲ್ಲಿ ತೋರಿಸಿ. ಅನ್ನೋರ್ಗೆ ಏನ್ ಮಾಡ್ತೀರಾ? ಇದು ನಿಮ್ಗೆ ಟ್ಯೂಬ್, ಇದು ವೋಲ್ಟೆಕ್ ಇದು ಟ್ಯೂಬ್, ಇದು ಆಂಪ್ಲಿಫೈಯರ್ ಜೊತೆ ಇನ್ಬಿಲ್ಟ್ ಬರೋದು ಇದು. ಹೌದಾ? ಹೌದು. ಇದ್ರಲ್ಲಿ ಆಂಪ್ಲಿಫೈಯರ್ ವಿತ್ ಸ್ಪೀಕರ್ ಇನ್ಬಿಲ್ಟ್ ಆಗಿದೆ. ಹೌದು, ಎಲ್ಲ ಬಂದ್ಬಿಡ್ತದೆ. ಇದು 8,500 ಇದು. 8,500. ಹೌದು. ಇದೇ ಕಮ್ಮಿ. 10 ಇಂಚಸ್ ನಿಮ್ಗೆ ಟ್ಯೂಬ್ ಬರ್ತದೆ. ಆಮೇಲೆ ವೈರಿಂಗ್ ಕಿಟ್ ಬರ್ತದೆ. ಇದು ವಾರಂಟಿ? ಇದು 1 year ವಾರಂಟಿ. ಇದು 1 year ವಾರಂಟಿ. ಇದು 1 year ವಾರಂಟಿ. ಇದು 1 year ವಾರಂಟಿ. ನಿಮ್ಗೆ ಎಲ್ಲ ನಿಮ್ಗೆ 1 year ವಾರಂಟಿ ಇರೋದು. ಇಲ್ಲ ಅಂದ್ರೆ ಗ್ಯಾರಂಟಿ ಇರ್ತದೆ, ಇಲ್ಲ ಅಂದ್ರೆ ವಾರಂಟಿ ಇರ್ತದೆ. ಎಲ್ಲಿ ಹೋಗ್ಬೇಡಿ, ನೀವು ಆರಾಮಾಗಿ ಇಲ್ಲಿ ಬಂದು ನಿಮ್ಗೆ ಸರ್ವಿಸ್ ಅಲ್ಲಿ ಆಗಿಲ್ಲ ಅಂದ್ರೆ ಈ ಶೋರೂಮ್ನಲ್ಲಿ ಸೀದಾ ಬನ್ನಿ ಅಂಗಡಿ ಹತ್ರ, ಆರಾಮಾಗಿ ನಿಮ್ಗೆ ನಾವೇ ವಾರಂಟಿ ಚೇಂಜ್ ಮಾಡ್ಕೊಡ್ತೀವಿ. ಓಕೆ. ಸೊ ಗುರುಗಳು ಇಷ್ಟೇನೆ. ನೀವೇನಾದ್ರೂ 14,200 ರೂಪಾಯಿ ಖರ್ಚು ಮಾಡಕ್ ಆಗಲ್ಲ ಅಂತಂದ್ರೆ ಸೊ ನೀವು 8,000 ಎಷ್ಟು ಹೇಳಿದ್ರಲ್ಲ? 8,500. 8,500 ರೂಪಾಯಿ ಅಂದ್ರೆ 8,500. ಸೊ ವಿತ್ ನಿಮ್ಗೆ ವಾರಂಟಿ ಸಿಗುವಂಥದ್ದು. ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯ್ತಾ ರೆಡಿ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಸೌಂಡ್ಗಿಂತ ಮೇನ್ ಬೇಕಿರೋದು ಬೇಸ್. ಇವಾಗ DJ ಅಂತ ಬಂದಾಗ ಪ್ರೊಸೆಸನ್ DJ ಇರ್ಬೋದು, ಇಲ್ಲ ಪಬ್ DJ ಇರ್ಬೋದು, ಮೇನ್ ಏನಲ್ಲಿ ಮ್ಯೂಸಿಕ್ ಜೊತೆ ಬೇಸೇ ಬೇಕು. ಸೊ ಇದು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಅಂಡ್ ಇಷ್ಟು ಕಡಿಮೆಗೆ ಬೇರೆ ಕಡೆ ಕೊಟ್ರೆ ಅಲ್ಲೇ ಹಾಕ್ಸ್ಕೊಂಬಿಡಿ, ಬೇಡ ಅಂತ ಅನ್ನಲ್ಲ ಅಲ್ವಾ ಸರ್? ಯಾರು ಕೊಡಲ್ಲ. ಸೊ 3,800 ವಾಟ್ಸ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಗುರುಗಳೇ, ನೀವೇನಾದ್ರು ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಹೆಡ್ಲೈಟ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಕೆಳಗೆ ಗುಂಡಿ ಇದೆ ಅಂತ ಗೊತ್ತಾಗಲ್ಲ, ಆಪೋಸಿಟ್ ಅಲ್ಲಿ ಯಾವ ಗಾಡಿ ಬರ್ತಾ ಇದೆ ಗೊತ್ತಿಲ್ಲ, ಅವನೇನು ಐ ಬೀಮ್ ಹಾಕ್ಬಿಟ್ರೆ ಇವ್ನ ಗಾಡಿ ಓಡಿಸೋರ್ಗೆ ಫುಲ್ ಅದ್ರೋಗ್ಬಿಡ್ತಾರೆ. ಯಾಕೆಂದ್ರೆ ತುಂಬಾ ಆಕ್ಸಿಡೆಂಟ್ ಆಗುವಂತ ತುಂಬಾ ಇರುತ್ತೆ. ಸೊ ಅವಾಗ ಅಂತ ಪರಿಸ್ಥಿತಿ ಬರಬಾರ್ದು, ಅಂತ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ನಾನು ಅನ್ಕೊಳ್ತೀನಿ. ಸೊ ನಿಮ್ಗೂ ಆಗಬಾರ್ದು ಅಂತ ಅನ್ಕೊಂಡ್ರೆ ಸೊ ಜಾಗ್ವಾರ್ LED ಲೈಟ್ ಇದೆ ಸರ್. 150 ವಾಟ್ಸ್ ಬರ್ತದೆ ನಿಮಗೆ. 220 ವಾಟ್ಸ್ ಬರ್ತದೆ. 220 ವಾಟ್ಸ್ ಒಂದಿದೆ. ಹೌದು, 150 ಬರ್ತದೆ ನಿಮಗೆ. ಓಕೆ. ಇದು 220 ವಾಟ್ಸ್ ನಿಮಗೆ. ಕರೆಕ್ಟ್. ಇದರಲ್ಲಿ ನಿಮಗೆ ಕಡಿಮೆ ಬೇಕಂದ್ರೆ ಕಡಿಮೆ 150 ವಾಟ್ಸ್ ಬರ್ತದೆ ನಿಮಗೆ. ಓಕೆ. ಅಂದ್ರೆ ಲಾಸ್ಟ್ ಟೈಮ್ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರಿ, ಒಳ್ಳೆ ಲೈಟ್ ಇದೆ ಅಂದ್ರೆ ಒಳ್ಳೆ ರಿವ್ಯೂ ಇದೆ. ವಾಟರ್ ಪ್ರೂಫ್ ಇದು ಎಲ್ಲ ಲಾಸ್ಟ್ ವಿಡಿಯೋನಲ್ಲಿ ನಾವು ತೋರಿಸಿದೀವಿ. ಲೈಟ್ ಎಲ್ಲ ಬಲ್ಬ್ ಎಲ್ಲ ಹಾಕಿ ಎಲ್ಲ ವಾರಂಟಿ. ಗುರುಗಳ ಇನ್ನೊಂದು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಕೆಲವರು ಗೊತ್ತಿರುತ್ತೆ, ಇದನ್ನ ನೀರೊಳಗೆ ಕಜ್ಜಿದ್ರು ಅಂದ್ರೆ ಇವಾಗ ಮಳೆ ಬರ್ತಿದೆ ಅಂದ್ರೆ ಗ್ಲಾಸ್ ಪ್ರೊಟೆಕ್ಟ್ ಮಾಡಿರುತ್ತೆ. ಓಕೆನಾ, ಹೆಡ್ಲೈಟ್ಗೆ. ಬಟ್ ಇದಕ್ಕೆ ಹೆಂಗೆ ಅಂತಂದ್ರೆ ಗ್ಲಾಸ್ ಒಡೆದೋಗಿ ನೀರು ತುಂಬಿಕೊಂಡ್ರು ಲೈಟ್ ಬಂದೇ ಬರುತ್ತೆ. ಸೊ ವಾಟರ್ ಪ್ರೂಫ್ ಆಗಿರುತ್ತೆ. ಅಂಡ್ ಒಂದ್ಸಲ ಬೆಸ್ಟ್ ನೀವು ಒಂದ್ಸಲ ಹಾಕ್ಸ್ಕೊಂಡು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಆರಾಮಾಗಿ 8 ದಿವಸ ಓಡ್ಕೊಂಡೆ. ಇವಾಗ್ಲೂ ಲಾಸ್ಟ್ ವಿಡಿಯೋನಲ್ಲಿ ಅದೇ ಹೇಳ್ತಾ ಇದ್ದೀವಿ, ಈ ವಿಡಿಯೋನಲ್ಲಿ ಅದೇ ಹೇಳ್ತಾರದು. ಆರಾಮಾಗಿ ಓಡಿಸ್ಕೊಂಡು 8 ದಿವಸ ಓಡಿಸಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ವಾಪಸ್ ತಗೊಂಡ್ಬಿಟ್ಟು ಹೈಯರ್ ಕೊಡ್ತೀವಿ. ಈ ತರ ಆಫರ್. ಹೌದು. ಎಕ್ಸ್ಪೋರ್ಟ್ ಮಾಡಿದ್ದೀರಾ ಸರ್? ಇದ್ರಲ್ಲಿ 5,800 220 ವಾಟ್ಸ್. ಓಕೆ. 5,800 1 year ವಾರಂಟಿ, 2 years ರೀಪ್ಲೇಸ್ ವಾರಂಟಿ. ಅಂಡ್ ಇವು ಬ್ರ್ಯಾಂಡ್ ನಾರ್ಮಲ್ ಬ್ರ್ಯಾಂಡ್ ಅಲ್ಲ, ಜಾಗ್ವಾರ್ ಕೇಳಿದ್ರೇನೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಆ ಬಜೆಟ್ ಅಲ್ಲಿ ಕಾರ್ ತಗೊಳಕ್ಕಾಗಲ್ಲ. ಬಟ್ ಲೈಟ್ ಆದ್ರೂ ತಗೋಬೋದಲ್ವಾ, ಹೆಡ್ ಲೈಟ್. ಸೊ ಆಯ್ ಗುರುಗಳೇ, ಇನ್ನೊಂದು ಲಾಸ್ಟ್ ಟೈಮು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬಿಟ್ಟು ಫುಲ್ ಫೇಮಸ್ ಆಗ್ಬಿಟ್ಟಿತ್ತು. ಇದು ಫೇಮಸ್ ಆಗಿತ್ತು, ನಾನು ಫೇಮಸ್ ಆಗ್ಬಿಟ್ಟಿದೆ. ಸೊ ರ್ಯಾಟ್ ಮೆಸ್ ಆಲ್ಮೋಸ್ಟ್ ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿಲ್ಲ ಅನ್ನೋರಿಗೆ. ಸೊ ಇದು ಯೂಸ್ಫುಲ್ ಆಗುತ್ತೆ. ಇವಾಗ ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಏನಾದ್ರು ಗಾಡಿ ಇದ್ದು ಸಿಟಿಲಿ ಅಥವಾ ಹಳ್ಳಿಲಿ ಇದ್ದಾಗ ಕೆಲವು ಕಡೆ ಏನಾಗುತ್ತೆ, ಆ ಇಂಜಿನ್ ಕೆಳಗೆ ಓಪನ್ ಇರುತ್ತೆ, ಎಲ್ಲ ಯಾರು ಕ್ಲೋಸ್ ಮಾಡಿ ಕೊಡಲ್ಲ. ಆವಾಗ ಇಂಜಿನ್ ಒಳಗೆ ಇಲಿಗಳೋಗಿ ವೈರ್ ಕಟ್ ಮಾಡೋದು ಅಥವಾ ಆವೇ ಹೋಗಿ ಸೇರ್ಕೊಂಡ್ಬಿಡೋದು. ಕೆಲವು ಕಡೆ ಕೊತ್ತಿಮರಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿರ್ತವೆ. ಸೊ ಅಂತ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂಡ್ ನಿಮ್ಮ ಗಾಡಿ ತುಂಬಾ ಡ್ಯಾಮೇಜ್ ಆಗುತ್ತೆ ವೈರ್ ಕಟ್ ಮಾಡೋದ್ರಿಂದ. ಸೊ ₹1 ಕೆಲಸ ಮಾಡುತ್ತೋ ನೀವು 100-200 ರೂಪಾಯಿ ಕೊಟ್ಟು ತುಂಬಾ ಲಾಸ್ ಮಾಡ್ಕೋಬೇಕು. ಜಸ್ಟ್ ನೀವು ಚಿಕ್ಕ ಗಾಡಿಗೆ 2,500 ರೂಪಾಯಿ ಕೊಟ್ರೆ, ದೊಡ್ಡ ಗಾಡಿಗೆ 3,200 ರೂಪಾಯಿ. ಕರೆಕ್ಟ್ ಅಲ್ವಾ ಸರ್? 3,300 ದೊಡ್ಡ 3,300. ಅದೇ 100 ರೂಪಾಯಿ ನಾನೇ ಕಮ್ಮಿ ಆಗುತ್ತಲ್ವಾ, ₹1 ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಡ್ತು. ಬಿಕಾಸ್ ಏನಕ್ಕೆ ಅಂದ್ರೆ ಕಡಿಮೆ ಕೊಡ್ತಿದ್ರಲ್ಲ, ಅದನ್ನು ಸ್ವಲ್ಪ ₹100 ರೂಪಾಯಿ ಕಮ್ಮಿ ಕೊಟ್ಟೋದ್ರಿಂದ ಇಲ್ಲಿ ಪರವಾಗಿಲ್ಲ. ಅಂಡ್ 3,300 ರೂಪಾಯಿಗೆ ದೊಡ್ಡ ಕಾರು, ಚಿಕ್ಕ ಕಾರ್ಗೆ 2,000. ನಾವು ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದೀವಿ ಸೇಮ್, ನಾವು ಜಾಸ್ತಿನೂ ಮಾಡಲ್ಲ ಕಮ್ಮಿನೂ ಮಾಡಲ್ಲ ನಾವು. ಓಕೆ. ಸೊ ಇದು ಕೆಲವ್ರು ಹೇಳ್ತಾರೆ ಸರ್, ಫಿಟ್ಟಿಂಗು ಬರೀ ಮೇಲ್ ಹಾಕ್ಬಿಡ್ತಾರೆ, ಕರೆಕ್ಟ್ ಫಿಟ್ಟಿಂಗ್ ಮಾಡಲ್ಲ. ಅದು ಹೆಂಗ್ ಆಗ್ತಾರಂದ್ರೆ ತುಂಬಾ ಜನ ಕಮೆಂಟ್ ಆತರ ಮಾಡ್ತಾರ. ಆತರ ಮಾಡಿದ್ರೆ ಬೇಡ ಬ್ರೋ. ಕೇಳಿ ಅದು ಯಾಕೆ ಹಾಕದಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬರ್ತಾ ಇರ್ತಾರೆ. ಯಾರಾದ್ರೂ ದರಿನಲ್ಲಿ ಚೆಕ್ ಅಂತ ಇಟ್ಕೊಳ್ತಾರೆ, ನಾನ್ ಮಾಡ್ತೀನಿ ಅಂತ. ಕೆಲಸ ಅಲ್ಲ ಸರ್, ನೀವು ಕೊಡ್ತಾ ಇರೋದು 2,500 ರೂಪಾಯಿ ಕಡಿಮೆ ಪ್ರೈಸ್. ಅದ್ರಲ್ಲಿ ಇನ್ನೂ ಕಡಿಮೆ ಸುಮಾರು ಜನ ಇದಾರೆ ಸರ್ ಆತರ. ಏನೋ ತಿಂಗಳ 300 ರೂಪಾಯಿ ಕಮ್ಮಿ ಆಗಿದ್ರೆ, 500 ರೂಪಾಯಿ ಕಮ್ಮಿ ಆಗಿದ್ರೆ ಬಿಡಪ್ಪ ನಾನೇ ಆಗ್ಬಿಡಲ್ಲ, ಯಾರು ಹೆಂಗೋ ಮಾಡ್ಬಿಟ್ಟು ಏನು ಬರಲ್ಲ ಅವ್ರಿಗೆ ಕಳ್ಸಿಬಿಡ್ತಾರ, ತಿರ್ಗಾ ಬಂದೇ ಹೋಗ್ತಾರೆ. ನಾವು ಎಷ್ಟೋ ಜನಕ್ಕೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದೀವಿ. ತಿರ್ಗಾ ಈ ತರ ಪ್ರಾಬ್ಲಮ್ ಆಗಿದ್ರೆ ಬನ್ನಿ ಸರ್, ಏನಾದ್ರು ಗ್ಯಾಪ್ ಬಿಟ್ಟಿರ್ಬೋದು, ಬನ್ನಿ ನಾವು ಮಾಡ್ಕೊಟ್ಟಿದೀವಿ. ಸಾವಿರಾರು ಜನಗೆ ಮಾಡ್ಕೊಟ್ಟಿದ್ದೀವಿ. ಅದು ನಮ್ ಚಾಲೆಂಜ್. ಬೇಕಂದ್ರೆ ಕೇಳಿ, ಅಂದ್ರೆ ಯಾವ್ದ ಅಂದ್ರೆ ಇದು ಮಾಡ್ಕೊಟ್ಟಿರೋದು ಮತ್ತೆ ರೀಪ್ಲೇಸ್ಮೆಂಟ್ ಅಲ್ಲ. ಸೊ ಇದನ್ನ ಆತರ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಸರ್ವಿಸ್ ಕೊಟ್ಟಿದ್ದೀವಿ ನಾವು.
ಸೊ ಇನ್ನೊಂದು ಗುರುಗಳೇ, ಸೊ ಇಷ್ಟು ಕಡಿಮೆ ಪ್ರೈಸು. ನೀವು ಹೆಂಗ್ ಗೊತ್ತಾ, ಹೊರಗಡೆ ಕಾರ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ನ ತಗೋಬೇಕಾದ್ರೆ 2,500 ಈ 3,000 ಈ ಥರ ಎಲ್ಲ ದುಡ್ಡು ಎಲ್ಲ ನೋಡಕ್ ಹೋಗ್ಬಿಡಿ. ಯಾಕಂತಂದ್ರೆ ನಾಳೆ ದಿನ ವೈರ್ ಕಟ್ಟಾದ್ರೆ ಅಥವಾ ಇಂಜಿನ್ ಪ್ರಾಬ್ಲಮ್ ಬಂತು, ಏನೋ ಒಂದು ಆಯ್ತು ನಾಳೆ ದಿನ ಅಂತಂದ್ರೆ ಸುಮ್ಮನೆ 1 to double ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಪ್ರಶ್ನೆ ಬರಲ್ಲ. ಸೊ ಆ ಟೈಮ್ಗೆ ಸೊ ಪ್ರಾಬ್ಲಮ್ ಆದಾಗ ಸೊ ನಿಮಗೆ ತೊಂದರೆ ಆಗೋದು. ಸೊ ಸೇಫ್ಟಿಗೆ ಸೊ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸೊ ರ್ಯಾಕ್ನೆಸ್ನ ಹಾಕ್ಸ್ಕೊಳ್ಳಿ. ಸೊ ಇವರು ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಒಳ್ಳೆ ಫಿಟ್ಟಿಂಗ್ ಮಾಡಿ ನಿಮಗೆ 2,500 ರೂಪಾಯಿಗೆ ಚಿಕ್ಕ ಗಾಡಿಗೆ ಮಾಡ್ಕೊಡ್ತಾರೆ. ದೊಡ್ಡ ಗಾಡಿಗೆ 3,300 ರೂಪಾಯಿ, ಅಂದರೆ ದೊಡ್ಡ ಗಾಡಿಗೆ 3,300 ಆ್ಯಂಡ್ ಚಿಕ್ಕ ಗಾಡಿಗೆ 2,500 ಮಾಡ್ಕೊಡ್ತಾರೆ. ಸೊ ಇನ್ ಕೇಸ್ ಇದ್ರಲ್ಲಿ ಏನಾದರೂ ಕಿತ್ತೋಯ್ತು ಅಂತ ತಿಳ್ಕೊಳ್ಳಿ, 1 ವರ್ಷ ವಾರಂಟಿ ಅಲ್ವಾ ಸರ್? 3 years ವಾರಂಟಿ. ಎಷ್ಟು? ಸೈಡ್ ಪೋಲ್ 3 years ವಾರಂಟಿ. 3 years ಓಕೆ, 3 ವರ್ಷ ಅಂತ. 3 ವರ್ಷದಲ್ಲಿ ಏನೇ ಇದು ಕಿತ್ತೋದ್ರು, ಇನ್ ಕೇಸ್ ಕಿತ್ತೋಗಲ್ಲ, ಇನ್ ಕೇಸ್ ತುಕ್ಕು ಹಿಡಿಯಲ್ಲ ಇದು, ಯಾಕಂದ್ರೆ ಇದು ಅಲ್ಯೂಮಿನಿಯಂ ಆಗಿರುತ್ತೆ. ಹಾಗಾಗಿ ಹಾಕ್ಸ್ಕೊಳ್ಳಿ. ಆ್ಯಂಡ್ 3 years ವಾರಂಟಿ ಇರುತ್ತೆ. ಏನೋ ಕಿತ್ತೋಯ್ತು ಅಂದ್ರೆ ಸರ್ ಕಿತ್ತಿ ಬೇರೆದಾಗ ಕೊಡ್ತೀರಾ, ಇಲ್ಲಾಂದ್ರೆ ಇದೇನೋ ಮಾಡ್ತೀರಾ? ಹಾಕ್ಬಿಡ್ತೀವಿ ನಾವು, ಬೇರೆ ಹಾಕ್ಬಿಡ್ತೀವಿ, ಇದು ಬೇರೆ ಹಾಕ್ಬಿಡ್ತೀವಿ. ಸೈಡ್ ನಲ್ಲಿ ಪ್ರಾಬ್ಲಮ್ ಏನಾದ್ರು ಆಗಿ ನಮ್ಗೆ ಅದು ಬಿಸಾಕಿ ಹೊಸದ್ ಹಾಕ್ಬಿಡ್ತೀವಿ. ಓಕೆ, ಸೊ ಆಯ್ತು, ಹೇಳ್ದೆ ನಾವು ಬರೋಕ್ ರೆಡಿ ಇದೀವಿ, ಇಲ್ಲ ನಾನು ಹೊರಗಡೆ ಇರ್ತೀನಿ, ಏನ್ ಮಾಡೋದು ಗುರು, ಬರೋಕ್ ಆಗಲ್ಲ ಅಂತಂದ್ರೆ ಏನ್ ಮಾಡೋದು ಅಂತಂದ್ರೆ, ಸೊ ಅಂತವ್ರಿಗೆ ಬೆಂಗಳೂರು ಸರೌಂಡಿಂಗ್ 25 ಕಿಲೋಮೀಟರ್ ಎಲ್ಲ ಇದ್ರು ಬಂದು ನಿಮ್ ಜಾಗಕ್ಕೆ ಫಿಟ್ಟಿಂಗ್ ಮಾಡ್ಕೊಡ್ತಾರೆ. ಬೆಂಗಳೂರಲ್ಲಿ ಎಲ್ಲ ಗುರು ನಾನು ಮೈಸೂರಲ್ಲಿ ಇದ್ದೀನಿ ಅಂತಂತಾರೆ. ಸೊ ಮೈಸೂರಲ್ಲಿ ಅಂದ್ರೆ ಸಿಟಿ ಸರೌಂಡಿಂಗ್ 25 ಕಿಲೋಮೀಟರ್ ಎಲ್ಲೇ ಇದ್ರು ಸೊ ನಿಮ್ಗೆ ಬಂದು ಫಿಟ್ಟಿಂಗ್ ಮಾಡ್ಕೊಡ್ತಾರೆ. ಸರ್ ಇವಾಗ ಮೈಸೂರು ಅಂತ ಬಂದ್ರೆ ಟ್ರಾವೆಲ್ ಚಾರ್ಜ್ ಜಾಸ್ತಿ ಆಗುತ್ತಾ? ಹೌದು, ಟ್ರಾವೆಲ್ ಜಾಸ್ತಿ, ಅಲ್ಲಿ ಜಾಸ್ತಿ ಟ್ರಾವೆಲ್ಸ್ ಆಗ್ತದೆ. ಇನ್ವನಿ ಅಂದ್ರೆ ಪ್ಲಸ್ ನಮ್ಗೆ 3-4 ಗಾಡಿ ಬೇಕು. ಓಕೆ, 3-4 ಗಾಡಿ ಹೌದು ತಗೊಳ್ಳೋದು. ಓಕೆ, ಇಲ್ಲಿ ಏನಾದ್ರು 3-4 ಗಾಡಿ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ಅಷ್ಟೇ ನೀವು 2 ಗಾಡಿ ಕೊಟ್ರೆ ಅಷ್ಟೇ ಪ್ರೈಸ್, ಬಟ್ ಒಂದ್ಗೆ ನಿಮ್ಗೆ ಎಕ್ಸ್ಟ್ರಾ ಪ್ರೈಸ್ ಆಗ್ತದೆ ಅಂದ್ರೆ ಟ್ರಾವೆಲ್ದು. ಓಕೆ, 2 ಗಾಡಿ 3 ಗಾಡಿ ಇತ್ತು ಅಂತಂದ್ರೆ ಟ್ರಾವೆಲ್ ಚಾರ್ಜ್ ಇಸ್ಕೊಳ್ಳಲ್ಲ. ಸಿಂಗಲ್ ಗಾಡಿ ಇತ್ತು ಅಂದ್ರೆ ಟ್ರಾವೆಲ್ ಕೊಡ್ಲೇಬೇಕು. 2, 5, 3 ಎಷ್ಟು ನಾವು ಮಾಡಿದೀವಿ. ಮೈಸೂರಿಗೆ ಹೋಗಿ ಮಾಡಿದೀವಿ. ಒಲಿ ಬಿಡಿ ಸರ್, ಅವ್ರಿಗೂ ಗೊತ್ತಿರುತ್ತೆ. ನೀವೇನಾದ್ರು ಟ್ರಾವೆಲ್ ಏನಾದ್ರು ನಡೆಸ್ತಾ ಇದ್ರೆ, ಎಲ್ಲೊಬ್ಬರು ಕಾರಿಗಳು ಏನಾದ್ರು ಡ್ರೈವರ್ ಕೊಡ್ತಿದ್ರೆ, ಸೊ ಒಂದ್ಸಲ ನೀವು ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಾ, ಬರೀ 2,500 3,000 ಮಕ್ಕ ನೋಡ್ಕೋಗ್ಬಿಡಿ, ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಕಂದ್ರೆ ನಂಬರ್ಗೆ ಈಗಲೇ ಕಾಲ್ ಮಾಡಿ. ಇದು ಸನ್ ಕ್ಲೀಮ್, ಇದು ಬಂದು ನಿಮಗೆ ಆಂಟಿ ಕ್ಲಿಯರ್, ಇದು ಕೂಲಿಂಗ್ ಪ್ಲಸ್ ರಿಫ್ಲೆಕ್ಟರ್ ಸನ್ ಕಂಟ್ರೋಲರ್. ಇದು ನೀವು AC ಗೀಸಿ ಯೂಸ್ ಮಾಡಿದ್ರೆ ನೀವು ಆರಾಮಾಗಿ 70% ವಿಸಿಬಿಲಿಟಿ. ಇದು ಚಿಕ್ಕ ಗಾಡಿ 1,500, ದೊಡ್ಡ ಗಾಡಿ 2,000. 1 year ರೀಪ್ಲೇಸ್ ವಾರಂಟಿ. ಏನಾದ್ರು ಬಬಲ್ಸ್ ಏನಾದ್ರು ಬಂದರೆ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್. ಸೊ ದುರ್ಗಳೆ ನಿಮ್ ಕಾರ್ಗೆ ಏನಾದ್ರು ಸೀಟ್ ಕವರ್ ಬೇಕು ಅಂತಂದ್ರೆ, ಸೊ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ತುಂಬಾ ತರ ಕ್ವಾಲಿಟಿ ಕೊಡ್ತಾರೆ. ಸೊ ನಿಮಗೆ ಲೆದರ್ಲಿ ತುಂಬಾ ತರ ಲೆದರ್ ಇದೆ. ಸೊ ನೀವು ಅಂದ್ರೆ ಇವಾಗ ಕಾಸಿಗೆ ತಗೊಂಡೆ ಕಜಾಯ ಅನ್ನಂಗೆ, ಸೊ ನೀವು ಕೊಡೋ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ. ಬಟ್ ಅಂದ್ರೆ ಬೇರೆ ಕಡೆ ಎಲ್ಲರೂ ವಿಚಾರಿಸ್ಕೊಂಡು ಬಂದು ಇಷ್ಟು ಕಡಿಮೆ ಪ್ರೈಸ್ ಈ ಕ್ವಾಲಿಟಿ ಮಾಡ್ಕೊಡಲ್ಲ. ಸೊ ಇವಾಗ ಸ್ಟಾರ್ಟಿಂಗ್ ಅಂತ ಬಂದಾಗ ಆರ್ಟ್ ಲೆದರ್ ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಚಿಕ್ಕ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡಿ? ಚಿಕ್ಕ ಗಾಡಿಗೆ 4,000 ನಾವು ಇದು ಮಾಡಿದ್ವಿ. 4,000 ಫುಲ್ ಫ್ರಂಟ್ ಅಂಡ್ ಬ್ಯಾಕ್ ಇದು ಮಾಡಿದ್ವಿ. ಓಕೆ, ಇನ್ ಕೇಸ್ ಅವರೇ ಡಿಸೈನ್ ಕೊಟ್ರೆ ಗೂಗಲ್ ಇಂದ ಮಾಡ್ತೀವಿ ನಾವು, ಅದನ್ನು ಮಾಡ್ತೀವಿ. ಅದು ಸೇಮ್ ಪ್ರೈಸ್, ಡಿಸೈನ್ ಸೇಮ್ ಪ್ರೈಸ್. ಅವ್ರು ಏನು ಡಿಸೈನ್ ಕೊಡ್ತಾರೆ ಅದು ಸೇಮ್ ಪ್ರೈಸ್. ಓಕೆ, ಅಂದ್ರೆ ನೀವು ಫಿಟ್ಟಿಂಗ್ ಚಾರ್ಜ್ ಏನು ಇಲ್ಲ ನಿಮ್ಗೆ, ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಜಸ್ಟ್ 4,000 ಇಂದ ಸ್ಟಾರ್ಟ್. ನಮ್ದು 4,000 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಮ್ಗೆ ಇವಾಗ ತುಂಬಾ ತರ ಕಲರ್ ಕ್ವಾಲಿಟಿ, ಅಂದ್ರೆ ಕಲರ್ ಇವಾಗ ಇದು ಬ್ಲಾಕ್ ಇದೆ, ಸೊ ನೀವು ಬ್ಲೂ ಬೇಕು ಅಥವಾ ಅಂದ್ರೆ ರೆಡ್ ಕಲರ್ ಕಾಂಬಿನೇಷನ್ ಡಿಸೈನ್ ಸ್ಪೋರ್ಟಿ ಕಲರ್ಸ್, ಸೊ ಈ ತರ ಎಲ್ಲ ಕೇಳಿದ್ರೆ ಸೊ ಅಂತದ್ದು ಅದೆಲ್ಲ ಆಪ್ಷನ್ ಇದೆ. ಅದು ಸ್ಪೋರ್ಟಿ ಕಲರ್ಸ್ ಮಾಡ್ತೀವಿ, ಎಲ್ಲ ನಿಮ್ಗೆ ಆಪ್ಷನ್ ಇದೆ. ಎಷ್ಟು 4,000? ಹೌದು, 4,000 ಗೆ ನಿಮ್ಗೆ ಸ್ಟಿಚಿಂಗ್ ಗಿಚಿಂಗ್ ಡಬಲ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತೀವಿ. ದೊಡ್ಡ ಕಾರ್ ಅಂತ ಹೋದ್ರೆ ದೊಡ್ಡ ಕಾರ್ ನಿಮ್ಗೆ ಒಂದು 6,000 ಇಂದ ಸ್ಟಾರ್ಟ್ ಆಗ್ತದೆ. 6,000 ಇಂದ ಸ್ಟಾರ್ಟ್ ವಿತ್ ಫಿಟ್ಟಿಂಗ್. ಓಕೆ, ತುಂಬಾ ತರ ಕ್ವಾಲಿಟಿ ಇದೆ ಅಂಡ್ ತುಂಬಾ ತರ ವೆರೈಟಿ ಡಿಸೈನ್ ಕಲರ್ ಎಲ್ಲ ಸಿಗುತ್ತೆ. ಬಟ್ ಅಂದ್ರೆ ಸ್ಟಾರ್ಟಿಂಗ್ 4,000 ಇಂದ ಸ್ಟಾರ್ಟ್ ಆಗುತ್ತದೆ ಚಿಕ್ಕ ಕಾರ್ಗೆ. ಸೊ 4,000 ಯಾರು ಕೊಡ್ತಾರೆ ಗುರು? ಇವಾಗ ಹೊಸ ಕಾರ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಏರ್ ಬ್ಯಾಗ್ಸ್ ನಿಮ್ಗೆ ಫ್ರಂಟ್ ಇಂದ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಮಾಡಕ್ಕೆ ಯಾರು ಸ್ವಲ್ಪ ಭಯ ಪಡ್ತಾರೆ, ಅಂತ ಗಾಡಿಗೆಲ್ಲ ನಾವು ಮಾಡ್ತೀವಿ. ಅಂದ್ರೆ ಕೆಲವು ಕಡೆ ಮಾಡ್ಬಿಟ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲ ಗುರು, ಏನ್ ಮಾಡಿಸ್ಕೋಬೇಕು ಅಂತ ಕೆಲವು ಮಾಡಿಸ್ಕೊಳ್ಳೋದೇ ಇಲ್ಲ. ಸೊ ಅಂತವ್ರು ಬಂದ್ರು ಆಲ್ಮೋಸ್ಟ್ ಅದಕ್ಕೂ ಕರೆಕ್ಟ್ ಮಾಡ್ತಾರೆ, ಅಂದ್ರೆ ಅದು ಓಪನ್ ಆಗುತ್ತೆ. ಕರೆಕ್ಟ್ ಮಾಡ್ತಾರೆ, ನಾವು ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ಅದು ಮಾಡ್ಕೊಡ್ತೀರಲ್ಲ, ಈಗ ನಿಮ್ಗೆ ಓಪನ್ ಆಗ್ತದೆ, ಆಗ್ಬೋದು, ಆ ತರ ಮಾಡ್ಕೊಡ್ತೀನಿ. ಫೈನಲ್ ಇರುವಂತದ್ದೆಲ್ಲ ನೋಡಿದ್ರೆ ಕೆಲವೊಂದನ್ನ ತೋರಿಸಿಲ್ಲ ನಿಮ್ಗೆ. ಯಾವ ತರ ಆಕ್ಸೆಸರೀಸ್ ಬೇಕು A to Z ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಸೊ ನಿಮ್ಗೆ 2-3 ತರ ಮಾತ್ರ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ತೋರಿಸಿದೀವಿ, ಅದಷ್ಟೇ ಅಲ್ಲ ತುಂಬಾ ಇದೆ. ವಿಡಿಯೋ ಲ್ಯಾಗ್ ಆಗ್ಬಿಟ್ರೆ ನಿಮ್ಗೂ ಬೋರಿಂಗ್ ಅಂತ ಕಮ್ಮಿ ತೋರಿಸಿದ್ರಿ. ಇಲ್ಲಿ ಎಲ್ಲಾ ತರ ಆಕ್ಸೆಸರೀಸ್ ಸಿಗುತ್ತೆ, ಎಲ್ಲಾ ತರ ಕಡಿಮೆ ಪ್ರೈಸ್ ಇದೆ. ಪ್ರೈಸ್ ಕಡಿಮೆ ಇದೆಯಾ, ಸೊ ಕಾಲ್ ಮಾಡಿ ಇಂಥ ಪ್ರೈಸ್ ಅಲ್ಲಿ ಹುಡುಕ್ತಿದ್ರಿ, ಇದೇ ತರ ಬೇಕು ಅಂದ್ರೆ ಸಿಗುತ್ತೆ. ಅಂಡ್ ತುಂಬಾ ನೋಡಿ ಇವಾಗ ನೋಡ್ತಾ ಇರ್ಬೋದು ಪಂಚ್ ಆಡಿಯೋ, ಮತ್ತೆ ಇನ್ನೂ ಬ್ರ್ಯಾಂಡ್ ತುಂಬಾ ತರ ಇದೆ, ಅವೆಲ್ಲ ತೋರಿಸಿಲ್ಲ ಯಾಕಂದ್ರೆ ಅವೆಲ್ಲ ಹಳೆ ವಿಡಿಯೋದಲ್ಲಿ ತೋರಿಸಿದೆ. ಹಾಗಾಗಿ ಇವತ್ತು ಕಡಿಮೆ ಸಮಯದಲ್ಲಿ
ಯಾವ್ಯಾವ ಒಳ್ಳೊಳ್ಳೆ ಬ್ರ್ಯಾಂಡ್ ಇದೆ ಅದು ತೋರಿಸೋ ಪ್ರಯತ್ನ ಇದೆ. ಇದು ಒಳ್ಳೆ ಬ್ರ್ಯಾಂಡ್, ಬಟ್ ಕಡಿಮೆ ದುಡ್ಡು ಇರೋದ್ರಿಂದ ಫೀಚರ್ ಕಮ್ಮಿ ಇರುತ್ತೆ ಅಷ್ಟೇ. ವಿತ್ ವಾರಂಟಿ ಗ್ಯಾರಂಟಿ ಎಲ್ಲ ಸಿಗುತ್ತೆ. ಸರ್ ಇನ್ನೊಂದು ಒಳ್ಳೆ ಪ್ರೈಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ನಮ್ಮ ಗುರು ಕೊಡ್ತಾ ಹೋಗಿ. ಆ್ಯಂಡ್ ಅವ್ರು ತಗೋಬೇಕು ಅಂತಂದ್ರೆ ಇಲ್ಲಿಗೆ ಬರಬೇಕು ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಬೇಕಾಗುತ್ತೆ. ಸೊ ಒಂದ್ಸಲ ತಿಳಿಸಿ. ಏನಿಲ್ಲ, ಈ ಕಡೆ ನಿಮ್ಗೆ ಯಲಹಂಕ ಈ ಕಡೆ ಬಂದ್ರೆ ನೀವು ಊರಶಿಖರದಿಂದ ಫೋನ್ ಮಾಡಿ ಫೋನ್ ಮಾಡಿ ನೀವು ಕರ್ಕೊಂಡು ಬರ್ತೀರಾ? ಯಾಕೆಂತಾರೆ ಇಲ್ಲಿ ಕ್ಯಾಚ್ ಹಾಕೋರು ಜಾಸ್ತಿ ಈಗ, ಕಮಿಷನ್ ಹುಡುಗರು ತುಂಬಾ ಜಾಸ್ತಿ ಇಲ್ಲಿ. ಓಕೆ, ಅಂದ್ರೆ ಇವಾಗ ಕೆಲವು ಕಡೆ ನೋಡಿದಿರಲ್ಲ, ಮೀನುಗಳೆಲ್ಲ ಒಡ್ಡಾಡ್ತಿದ್ರೆ ಬಲೆ ಹಿಂಗೆ ಎಸ್ಬಿಟ್ಟು ಹಿಂಗೆ ಎಲ್ಬಿಡ್ತಾರೆ. ಅದೇ ತರ ಆಸೆ ತೋರಿಸ್ತಾರೆ ಸರ್, ತುಂಬಾ ಕಡೆ ಆಸೆ ತೋರಿಸ್ತಾರೆ. ಸೊ ಹಾಗಾಗಿ ಸುಮ್ಮನೆ ಸಿಗಾಕೋಕ್ ಹೋಗ್ಬೇಡಿ. ನಾನು ತುಂಬಾ ಕಡೆ ವಿಡಿಯೋ ಮಾಡಿರ್ತೀನಿ, ಬಟ್ ಒಳ್ಳೊಳ್ಳೆ ಕ್ವಾಲಿಟಿ ಇರೋದು ಬ್ರ್ಯಾಂಡ್ ಅಂತ ಮಾತ್ರ ಅಪ್ಡೇಟ್ ತಿಳಿಸ್ತಾ ಹೋಗೋದು. ಸೊ ಅಂತಲ್ಲ ಹೋಗಿ ಸುಮ್ಮನೆ ಮೋಸ ಹೋಗ್ಬೇಡಿ. ಯಾಕಂದ್ರೆ ನಾಳೆ ದಿನ ತೊಂದರೆ ಆಯ್ತು ಅಂತಂದ್ರೆ ಯಾರನ್ನ ಕೇಳ್ತೀರಾ? ಸೊ ತಿರ್ಗಿ ಅವನು ಹುಡುಕ ಬರ್ತೀರಾ? ಸೊ ಇಲ್ಲಿ ವಾರಂಟಿ ಗ್ಯಾರಂಟಿ ಇರೋದ್ರಿಂದ ಪಟ ಪಟ ಅಂತ ಕೆಲಸ ಆಗ್ಬಿಡುತ್ತೆ. ಇಲ್ಲಿಂದ ನೀವು ಇದು ಹೊಸೂರು ರೋಡ್ ಇಂದ ಬಂದ್ರೆ ನಿಮ್ಗೆ ಲಾಲ್ಬಾಗ್ ಮೇನ್ ಗೇಟ್, ಇಲ್ಲಿ ಬಂದು ಫೋನ್ ಮಾಡಿ. 2 ಲೊಕೇಶನ್ ಸಿಗ್ತದೆ ನಮಗೆ. ನಮ್ಮ ಅಂಗಡಿಗೆ 2 ಲೊಕೇಶನ್ ಸಿಗ್ತದೆ. ಒಂದು ಊರಶಿ ಥಿಯೇಟರ್ ಸಿಗ್ತದೆ, ಒಂದು ಲಾಲ್ಬಾಗ್ ಮೇನ್ ಗೇಟ್ ಸಿಗ್ತದೆ. ಓಕೆ, ಸೊ ನೀವು ಹೋಲ್ಸೇಲ್ ಕೊಡ್ತಾ ಇದ್ದೀರಾ, ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀರಾ. ಸರಿ, ನಿಮ್ಗೆ ಹೆಂಗ್ ನಂಬೋದು? ಎಷ್ಟು ವರ್ಷದಿಂದ ಈ ಒಂದು ಶೋರ್ ಮಾಡಿದ್ದೀರಾ? ಎಲ್ಲ ಸರ್ವಿಸ್ 25 ವರ್ಷ ಸರ್. 25 ಇಯರ್ಸ್ ಇಂದ ಇದೆ. 25 ಇಯರ್ಸ್ ಇಂದ ನಮಗೆ ಸರ್ವಿಸ್. ಒಳ್ಳೆ ನಿಮ್ ತರ ನಿಮ್ಮಿಂದ ಇನ್ನೂ ಫ್ರೆಂಡ್ಸ್ ಇದಾರೆ, ಒಳ್ಳೆ ಅವ್ರು ಅಂದ್ರೆ 4 ಜನ. ಸೊ ನೀವು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಹೌದು, ನೀವು ಯಾರಾದ್ರೂ ಇಲ್ಲಿ ಬಂದು ಏನಾದ್ರು ಹಾಕ್ಸ್ಕೊಂಡ್ರೆ ನೀವು 4 ಜನ ರೆಫರ್ ಮಾಡ್ತೀರಾ. ಸೊ ಇಲ್ಲಿ ನೀವು ಗ್ರಾಹಕರಾಗಲ್ಲ, ಗುರುಗಳಾಗಲ್ಲ, ಒಂಥರ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ. ನಮ್ದೇ ಅಂಗಡಿ ಹೋಗೋ ಮಗ ಹಾಕ್ಸ್ಕೋ, ಚೆನ್ನಾಗಿ ಒಳ್ಳೆ ಬ್ರ್ಯಾಂಡು ಅಂಡ್ ಒಳ್ಳೆ ಕ್ವಾಲಿಟಿ ಹಾಕೊಡ್ತಾರೆ ಅಂತ ನೀವೇ ಹೇಳ್ತೀರಾ 4 ಜನಕ್ಕೆ. ಸೊ ಆ ತರ ಕ್ವಾಲಿಟಿ ಕೊಡ್ತಾರೆ ಅಂತ ಹೇಳ್ತಿದ್ರೆ ಕರೆಕ್ಟ್? ಹೌದು, 100%. ಹೆಸರು ಹೇಳಿದ ತಕ್ಷಣ ಕಾರ್ಝೋನ್ ಅಂತ ಕಾರ್ಝೋನ್ ಮಾಡ್ಲಿಯಾ? ನಡಿ ಮಗ ಹೋಗಿ ಬರೋಣ. ಯಾವ್ದು ಬೇಕು? 100 ಬೇಕಾ? ಏನ್ ಬೇಕು? ಟಾಪ್ ಎಂಡ್ ಮಾಡೋಣ ಗಾಡಿ, ಬನ್ನಿ ಅಂತ. ಲೋ ಹ್ಯಾಂಡ್ ಇಂದ ಟಾಪ್ ಎಂಡ್ ಮಾಡ್ಬೇಕಾ? ಸೆಕೆಂಡ್ ಸರ್ ತಗೊಳ್ಳಿ, ಶೋರೂಮ್ ತಗೊಳ್ಳಿ, ಆರಾಮಾಗಿ ಬನ್ನಿ. ಸೊ ಕೂಲಾಗಿ ಕೂತ್ಕೊಳ್ಳಿ. ನಿಮ್ಗೆ ಯಾವ್ಯಾವ್ದು ಬೇಕು ತೋರಿಸ್ತಾರೆ, ಡೆಮೋ ತೋರಿಸ್ತಾರೆ. ಇಷ್ಟವಾಗಿದ್ದು ಆರಾಮಾಗಿ ಹಾಕ್ಸ್ಕೋಬಹುದು. ಒಳ್ಳೆ ಈ ಪ್ರೈಸ್ಗೆ ಬೇರೆ ಕಡೆ ಕೊಟ್ಟರೆ ನೀವು ಅಲ್ಲ ಹಾಕ್ಸ್ಕೊಂಬಿಡಿ, ನಾವು ಹಾಕ್ಸ್ಕೊಬಿಡಿ ಅಂತ ಹೇಳಲ್ಲ. ಬಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್.